ಸಿದ್ದರಾಮಯ್ಯನ ವಿರುದ್ಧ ಜಿ ಟಿ ದೇವೇಗೌಡರು ಗೆಲುವಾವತ್ತು ಅವ್ರ ವೈಯಕ್ತಿಕ ಗೆಲುವಾಗಿತ್ತ ಅಥವಾ ಪಕ್ಷದ ಗೆಲುವಾಗಿತ್ತ ಅಂತ ಒಕ್ಕಲಿಗರು ಚಾಲೆಂಜ್ ತಗೊಂಡ್ರು ಗೆಲ್ಸ್ಬೇಕು ನಮ್ಮ ಪಾರ್ಟಿ ನಮ್ಮ ಒಕ್ಕಲಿಗರು ನಿಂತಿದ್ದಾರೆ ಅಂತ. ಸಿದ್ದರಾಮಯ್ಯನವರ ಸೋಲಿಸ್ರು. ಅಷ್ಟು ಬಿಟ್ರೆ ಜಿ ಟಿ ದೇವೇಗೌಡರ ಪ್ರಭಾವ ಮೂರಾದಿ ಮಣ್ಣು ಏನೂ ಇಲ್ಲ ಇಲ್ಲಿ. ಒಕ್ಕಲಿಗ ಸಮುದಾಯದ ಬಂಧುಗಳು ಜಿ ಟಿ ದೇವೇಗೌಡರು ಹಿಂದೆ ಹೋಗ್ತಾರಾ? ಯಾರು ಹೋಗಲ್ಲ. ಎಚ್ ಡಿ ಕುಮಾರಸ್ವಾಮಿಗೆ ಮತ್ತೆ ಎಚ್ ಡಿ ದೇವೇಗೌಡರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಜಿ ಟಿ ದೇವೇಗೌಡರು, ವಿರೋಧ ಪಕ್ಷ ಸ್ಥಾನ ಕೊಡ್ಲಿ ನನಗೆ ಅಂತ. ಅವೆಲ್ಲ ಕುಮಾರಣ್ಣ ಹತ್ರ ನಡೆಯಲ್ಲ. ಇಂಥವ್ರು ಎಮ್ ಎಲ್ ಎಗಳು ಎಷ್ಟು ಜನ ನೋಡಿದಾರೋ. ನಿನ್ನೆ ಮೊನ್ನೆ ಪಕ್ಷದ ಬಾವುಟ ಕಟ್ಟಿದವರು ಅಂತ ಹೇಳಿದ್ ಯಾರಿಗೆ ಅಂತ ಜಿ ಟಿ ದೇವೇಗೌಡರು ಇಂಡೈರೆಕ್ಟ್ ಆಗಿ ಇನ್ಯಾರಿಗೆ ಹೇಳ್ತಾರಲ್ಲಿ ಮಾತಾಡ್ತು ಅಂದ್ರೆ ಸಾರಾಮಯ್ಯ ಸರ್ಗೆ ಮಂಜೇಗೌಡರಿಗೆ ಹೇಳ್ತವ್ರೆ. ಜಿ ಟಿ ದೇವೇಗೌಡರಿಗೆ ಜೆ ಡಿ ಎಸ್ ಪಕ್ಷ ಅನಿವಾರ್ಯನಾ ಅಥವಾ ಜೆ ಡಿ ಎಸ್ ಪಕ್ಷಕ್ಕೆ ಜಿ ಟಿ ದೇವೇಗೌಡರು ಅನಿವಾರ್ಯನಾ ಅಂತ? ಏನ್ ಜಿ ಟಿ ದೇವೇಗೌಡ ಇಲ್ಲ ಅಂದ್ರೆ ಜೆ ಡಿ ಎಸ್ ಪಕ್ಷ ಹೊರಟೋಗುತ್ತಾ? ಅವ್ರು ರಾಜೀನಾಮೆ ಕೊಟ್ಬಿಟ್ಟು ನಿಂತ್ಕಲಿ, ಆ ತಾಕತ್ ತೋರಿಸ್ಲಿ. ಜಿ ಟಿ ದೇವೇಗೌಡರನ್ನ ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಶಕ್ತಿ ನಿಮ್ಮ ಜೆ ಡಿ ಎಸ್ ನಾಯಕರಿಗೆ ಇದೆಯಾ ಅಂತ? ಈ ಜಿ ಟಿ ದೇವೇಗೌಡರಿಗೆ ಪಾಪದ ಕೂಡ ತುಂಬ್ತಾ ಇದೆ. ಈಗ ಅದು ತುಂಬಾದ್ಮೇಲೆ ಅದೇ ಬರ್ತದೆ. ಜಿ ಟಿ ದೇವೇಗೌಡರ ಪಕ್ಷಾಂತರ ಎಲ್ಲ ಸರ್. ಮೊದಲು ಬಿ ಜೆ ಪಿಗೆ ಹೋದ್ರು, ಈಗಾಗಲೇ ನಾನು ಕಾಂಗ್ರೆಸ್ಗಾರು ಹೋಯ್ತೀನಿ, ಬಿ ಜೆ ಪಿಗಾರು ಹೋಯ್ತೀನಿ, ಜೆ ಡಿ ಎಸ್ ಎಲ್ಲಾರು ಉಳ್ಕೊತೀನಿ ಅಂತ ಹೇಳ್ತಾರಲ್ಲ. ಜನ ಏನು ಅನ್ನಿಕ್ಕಿಲ್ಲ. ದಯವಿಟ್ಟು ಚಾಮುಂಡೇಶ್ವರಿ ಕ್ಷೇತ್ರದವರು ಅಧಿಕಾರಿಗಳು ಇವನ್ ಮಾತು ಕೇಳಿಕೋಗ್ಬಿಡಿ. ಜಿ ಟಿ ದೇವೇಗೌಡರದ ಮಾಡಬಾರ್ದ ಕೆಲಸ ಎಲ್ಲ ಮಾಡಿಸ್ಕೊಬಿಡು, ನಿಮ್ಮ ಜೈಲಿಗೆ ಕಳಿಸ್ಬಿಡ್ತಾನೆ. ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಸೀನಿಯರ್ ಲೀಡರ್ ಅಲ್ವಾ, ಪಕ್ಕದ ಜಿಲ್ಲೆಯಿಂದ 2 ಸೀಟ್ ಗೆಲ್ಸ್ಕೊಬರ್ಲಿ ನೋಡುವ. ಎಲ್ಲೂ ಆಗಲ್ಲ. ಚಾಮುಂಡೇಶ್ವರಿನಲ್ಲಿ ಕುಮಾರಸ್ವಾಮಿ ಅವರು ಬಂದು ಕ್ಯಾನ್ವಾಸ್ ಮಾಡಿದ್ರು ಮಾತ್ರ, ಒಕ್ಕಲಿಗರು ಸೀರಿಯಸ್ ಆಗಿ ಮಾಡಿದ್ರು ಮಾತ್ರ ಗೆಲ್ಲು. ಈಗ ಜಿ ಟಿ ದೇವೇಗೌಡರು 2028ಕ್ಕೆ ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಅಂದ್ರೆ ಜೆ ಡಿ ಎಸ್ ಹೊರತುಪಡಿಸಿ ಸೋಲಿಸ್ತೀರಾ? ನಮ್ಮ ಪಕ್ಷಕ್ಕೆ ಮೋಸ ಮಾಡಿಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರು ಬಿಟ್ಟವ ನಾವು. ಬೆಳಗ್ಗೆ ತಿಂಡಿ ಟೈಮ್ 9 ಗಂಟೆ 3ನೇ ರೌಂಡ್ಗೆ ಔಟ್ ಆಗೋಯ್ತಾರೆ. ಜಿ ಟಿ ದೇವೇಗೌಡರಿಗೆ ತಾವು ಸವಾಲಾಗ್ತೀರಾ? ಜೆ ಡಿ ಎಸ್ ಪಕ್ಷವನ್ನ ನೀವು ತಾಕತ್ತಿದ್ರೆ ಪಕ್ಷ ಬಿಡಿ ಅಂತ ಹೇಳ್ತೀರಾ ತಾವು? ತಾಕತ್ತಿದ್ರೆ ಪಕ್ಷ ಬಿಟ್ಬಿಟ್ಟು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ಉಪಚುನಾವಣೆ ಬರಬೇಕು, ಆಗ ಅವ್ರ ಶಕ್ತಿ. ಬೈ ಎಲೆಕ್ಷನ್ಗೂ ರೆಡಿ, ಜನರಲ್ ಎಲೆಕ್ಷನ್ಗೂ ರೆಡಿ. 28ಕ್ಕೆ ಜಿ ಟಿ ದೇವೇಗೌಡರ ವಿರುದ್ಧ ತಾವು ತೊಡೆ ತಟ್ಟಕ್ಕೆ ರೆಡಿ ಇದ್ದೀರಿ? ನಾನು ಜಿ ಟಿ ದೇವೇಗೌಡರು ಅವ್ರ ವಿರುದ್ಧ ನಾನು ತೊಡೆ ತಟ್ಟಿ ನಾನೇ ಅಭ್ಯರ್ಥಿ ಆಯ್ತೀನಿ, ನಿಂತು 100% ಗೆಲ್ತೀನಿ. ನಾವು ಗ್ರೀನ್ ಇಂಕಲ್ಲಿ ಸೈನ್ ಮಾಡಿ ಅಧಿಕಾರ ಆಳಿದೀವಿ. ಜಿ ಟಿ ದೇವೇಗೌಡರು ಒಬ್ಬರೇ ಅಲ್ಲ. 2028ಕ್ಕೆ ಜಿ ಟಿ ದೇವೇಗೌಡ ರಾಜಕೀಯವನ್ನ ಅಂತ್ಯ ಮಾಡ್ತೀರಿ ತಾವೆಲ್ಲ ಸೇರ್ಕೊಂಡು? ಚಾಮುಂಡೇಶ್ವರಿ ಫೋಟೋ ಅಲ್ಲೇ ಇದೆ. 100ಕ್ಕೆ 100% ಜಿ ಟಿ ದೇವೇಗೌಡರು. ಹಳೆ ಮೈಸೂರು ಭಾಗದ ಪ್ರಭಾವಿ ನಾಯಕ ಜಿ ಟಿ ದೇವೇಗೌಡರು ಹೇಳಿದಂತಹ ಮಾತು ಇಡೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿದೆ. ಯಾಕೆಂದ್ರೆ 2028ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿಯಿಂದಲೂ ನಾನು ಕಂಟೆಸ್ಟ್ ಮಾಡ್ತೀನಿ, ಜೆ ಡಿ ಎಸ್ ಇಂದನೂ ಕಂಟೆಸ್ಟ್ ಮಾಡ್ತೀನಿ, ಅಥವಾ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಾನು ಸೇರಿದ್ರೆ ಅಚ್ಚರಿ ಇಲ್ಲ. ಹೀಗಾಗಿ 3 ಪಕ್ಷದಿಂದಲೂ ಕೂಡ ನಾನು ಸ್ಪರ್ಧೆಗೆ ಇಳಿಬೋದು ಅನ್ನೋಂತಹ ಸಾಧ್ಯತೆಗಳನ್ನ ಒಂದು ರೀತಿ ಜಿ ಟಿ ದೇವೇಗೌಡರು ವ್ಯಕ್ತಪಡಿಸಿರುವಂಥದ್ದು. ಎಲ್ಲೊಂದು ಕಡೆ ಚಾಮುಂಡೇಶ್ವರಿ ಕ್ಷೇತ್ರದ 3 ಪಕ್ಷದ ಆಕಾಂಕ್ಷಿಗಳು ಕೂಡ ಒಂದು ರೀತಿ ಎದೆ ಜೆಲ್ಲನ್ಸಿದೆ. ಯಾಕೆಂದ್ರೆ ಪಕ್ಷ ಸಂಘಟನೆ ಮಾಡಿ ಒಂದಿಷ್ಟು ಆರ್ಥಿಕವಾಗಿ ಅಲ್ಲಿ ವೀಕ್ ಆಗಿ ಒಂದು ರೀತಿ ನನಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅಂತೇಳಿ ಮುಂಚೂಣಿಯಲ್ಲಿ ಇರ್ತಕ್ಕಂತಹ ನಾಯಕರಿಗೆ ನಿದ್ರೆಗೆಡಿಸುವಂತಹ ಸ್ಥಿತಿಯನ್ನ ಜಿ ಟಿ ದೇವೇಗೌಡರು ಕೂಡ ತಂದಿರುವಂಥದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಜೆ ಡಿ ಎಸ್ ಪಕ್ಷದ ಜಿಲ್ಲಾ ಖಜಾಂಚಿ ಆಗಿರತಕ್ಕಂತಹ, ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಭಾವಿ ಜೆ ಡಿ ಎಸ್ ನಾಯಕರಾಗಿರ್ತಕ್ಕಂತಹ ಬೆಳ್ಳೋಡಿ ಶಿವಮೂರ್ತಿ ಅವ್ರ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಎಲ್ಲೋ ಒಂದ್ ಕಡೆ ಜಿ ಟಿ ದೇವೇಗೌಡರ ಆ ಒಂದು ಸ್ಟೇಟ್ಮೆಂಟ್ ಬಹಳಷ್ಟು ನಾಯಕರನ್ನ ನಿದ್ರೆಗೆಡಿಸಿರುವಂಥದ್ದು. ಸೊ ನೀವು ಕೂಡ ನಿದ್ರೆಗೆಟ್ಟಿದ್ದೀರಾ ಸರ್? ಈಗ ಜಿ ಟಿ ದೇವೇಗೌಡರು ಏನು ಹೇಳಿದ್ದಾರೆ, ನಾನು ಕಾಂಗ್ರೆಸ್ಗಾರು ಹೋಯ್ತೀನಿ, ಬಿ ಜೆ ಪಿಗಾರು ಹೋಯ್ತೀನಿ, ಜೆ ಡಿ ಎಸ್ ಎಲ್ಲಾರು ಇರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾವ ಪಕ್ಷದಲ್ಲಿ ಇದ್ದಾರೆ ಇವಾಗ? 2023ರಲ್ಲಿ ಗೆದ್ದು ಒಂದು 5-6 ತಿಂಗಳು ಪಕ್ಷದಲ್ಲಿ ಕಾರ್ಯಕ್ರಮಗಳು ಕೆಲಸಗಳು ಮಾಡೋದು ಬಿಟ್ರೆ ಇನ್ನು 2 ವರ್ಷ ಆಯ್ತಾ ಬತ್ತು. ಪಾರ್ಟಿ ಯಾವ ಪಾರ್ಟಿಲಿದ್ದರು ಅಂತ ನಮಗೆ ಗೊತ್ತಿಲ್ಲ. ಇನ್ನೇನು ಮುಂದೆ ಚುನಾವಣೆಗಳು ಬರ್ತಾ ಇದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿಗಳು ಬರ್ತಾ ಇದೆ. ಇವರು ನಾನು ಆ ಪಕ್ಷಕ್ಕೆ ಹೋಗ್ತೀನಿ, ಈ ಪಕ್ಷಕ್ಕೆ ಹೋಗ್ತೀನಿ ಅಂತ ಒಬ್ಬ ಹಿರಿಯ ನಾಯಕರಾಗಿ 15 ವರ್ಷ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ, ಸಚಿವರಾಗಿ ಇವರು ನಿರ್ವಹಿಸ್ತಾ ಇರೋರು, ನಾನು ಆ ಪಕ್ಷಕ್ಕೆ ಹೋಗ್ತೀನಿ, ಈ ಪಕ್ಷಕ್ಕೆ ಹೋಗ್ತೀನಿ ಅಂತ ನಮ್ಗಳ ಗತಿ ಏನು? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವ್ರನ್ನ ನೆಮ್ಕೊಂಡಿರೋ ಗತಿ ಏನಾಗಬೇಕು? ಅಥವಾ ಪಕ್ಕ ಇಷ್ಟ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬೇಕು. ಇವರು ಈ ಥರ ಹೇಳೋರು ಒಂದು ಕ್ಷಣ ಇರ್ಬಿಡೋದು. ಜೆ ಡಿ ಎಸ್ಸಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಗೆದ್ದು ಬರಬೇಕು, ಆಗ ಇವರು ತಾಕತ್ತು ತೋರಿಸ್ಬೇಕು. ಅದು ಬಿಡ್ಬಿಟ್ಟು ನಮ್ಮಂತ ನೆಮ್ಕೊಂಡಿರೋರು ಕಾರ್ಯಕರ್ತರ ಗತಿ ಏನು? ನಾನು ಕಾಂಗ್ರೆಸ್ಗೆ ಹೋಗ್ತೀನಿ, ಬಿ ಜೆ ಪಿಗೆ ಹೋಗ್ತೀನಿ, ನಾನು ಜೆ ಡಿ ಎಸ್ ಎಲ್ಲ ಉಳ್ಕೊತೀನಿ ಅಂದರೆ ಇವರೇನು
ಜೆ ಡಿ ಎಸ್ಸಲ್ಲೇ ಇರಿ ಅಂತ ಕಾಲು ಕಟ್ಟಿರೋರು ಯಾರು? ಆಲೇ ಬಿ ಜೆ ಪಿಗೆ ಹೋಗಿ ಆಲೇ ಹುಣಸೂರಲ್ಲಿ ಹುಣಸೂರವ್ರಿಗೆಲ್ಲ ಮೋಕ್ಷ ಮಾಡಿಸ್ಕೊಂಡು ಬರಲಿಲ್ಲ ವಾಪಸ್ಸು, ತಿರ್ಗಾ ಇನ್ನೊಂದು ಸತಿ ಹೋಗ್ತಾರಂತ. ತಾಕತ್ತಿದ್ರೆ ರಾಜೀನಾಮೆ ಕೊಡಬೇಕು, ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು. ಅದು ನಾನು ಸೀನಿಯರ್ ಲೀಡ್ರು, ನಾನೊಬ್ಬ ಇಡೀ ಮೈಸೂರು ಜಿಲ್ಲೆಗೆ ನಾನು ದೊಡ್ಡ ಲೀಡ್ರು ಅಂತ ಹೇಳ್ಕೊಳ್ಳೋರು. ರಾಜೀನಾಮೆ ಕೊಟ್ಬಿಟ್ಟು ಬರಲಿ. ಸರ್, ಈಗ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ಕೊಂಡು ಶಾಸಕರಾಗಿ ಆ ಸ್ಟೇಟ್ಮೆಂಟನ್ನು ಎಲ್ಲೊಂದು ಕಡೆ ಜಿ ಟಿ ದೇವೇಗೌಡರು ಕೊಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರು ಏನು ಮಾಡ್ತಾ ಇದ್ದಾರೆ? ಜಿ ಟಿ ದೇವೇಗೌಡರಿಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ? ಈಗ ನಮ್ಮ ನಾಯಕರು ಅವರು ತುಂಬ ನಮ್ಮ ಕುಮಾರಣ್ಣವರು ಭಾರಿ ತಾಳ್ಮೆಯಿಂದ ಇದ್ದಾರೆ. ಇವರು ಏನೇನು ಆಟಗಳು ಆಡ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ. ನಮ್ಮ ಪಕ್ಷ ಕಾರ್ಯಕರ್ತರುಗಳು ಎಲ್ಲ ಮುಖಂಡರುಗಳು ನೋಡ್ತಾ ಇದ್ದಾರೆ. ಇವ್ರು ಇದೇ ಥರ ಮಾತಾಡ್ತಾ ಬಂದರೆ ಪಕ್ಷದಿಂದ ಇವರು ಕಿತ್ತು ಒಗಿತಾರೆ. ಅಲ್ಲ, ನೀವು ಭಾಳ ವರ್ಷಗಳಿಂದಲೂ ಕೂಡ ಜಿ ಟಿ ದೇವೇಗೌಡರನ್ನ ನಾವು ಪಕ್ಷದಿಂದ ಕಿಕ್ಔಟ್ ಮಾಡ್ತೀವಿ ಅಂತ ಹೇಳ್ತಾನೆ ಬರ್ತಿದ್ದೀರಿ. ಆದರೆ ಇಲ್ಲಿವರೆಗೂ ಕೂಡ ಜಿ ಟಿ ದೇವೇಗೌಡರನ್ನ ಮುಟ್ಟುವಂಥ ಪ್ರಯತ್ನವನ್ನು ನಿಮ್ಮ ಎಚ್ ಡಿ ಕುಮಾರಸ್ವಾಮಿ ಆಗಲಿ ಅಥವಾ ಎಚ್ ಡಿ ದೇವೇಗೌಡರೇ ಆಗಲಿ ಯಾವೊಬ್ಬ ನಾಯಕರು ಮುಂದಾಗ್ತಾ ಇಲ್ಲ. ಅಷ್ಟು ಭಯನ ಜಿ ಟಿ ದೇವೇಗೌಡರು ಕಂಡ್ರೆ ನಿಮ್ಮ ನಾಯಕರುಗಳಿಗೆ? ನೋಡಿ, ಜಿ ಟಿ ದೇವೇಗೌಡರು ಕಂಡ್ರೆ ಏನು ಭಯ ಇಲ್ಲ. ಏನು ನಾನು ದೊಡ್ಡ ಲೀಡ್ರು, ನಾನು ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ. ಚಾಮುಂಡೇಶ್ವರಿ ಕ್ಷೇತ್ರ ಬಿಟ್ಟರೆ ಯಾರು ಪಕ್ಕದ ಜಿಲ್ಲೆನೆಲ್ಲ ಒಂದು 4 ಸೀಟ್ಸ್ ಗೆಲ್ಸೋ ಕೆಪಾಸಿಟಿ ಇದೆಯಾ ಜಿ ಟಿ ದೇವೇಗೌಡರಿಗೆ? ಓಲಿ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಸ್ಕೊಬತ್ತಾರಾ? ಹಾಸನ ಜಿಲ್ಲೆಯಲ್ಲಿ ಗೆಲ್ಸ್ಕೊಬತ್ತಾರಾ? ಇವ್ರದ್ದು ಏನು ಶಕ್ತಿ ಇದೆ? ಚಾಮುಂಡೇಶ್ವರಲ್ಲಿ ಕುಮಾರಣ್ಣ ಬಂದು ಕ್ಯಾನ್ವಾಸ್ ಮಾಡಿದ್ರೆ ಮಾತ್ರ. ಇಲ್ಲಿ ಏನಾಗಿದೆ ಅಂದರೆ ಒಕ್ಕಲಿಗರು ಕುಮಾರಣ್ಣವ್ರನ್ನ, ಎಚ್ ಡಿ ದೇವೇಗೌಡರನ್ನ ನೋಡಿ ಓಟ್ ಹಾಕೋದು. ಚಾಮುಂಡೇಶ್ವರಿ ಕ್ಷೇತ್ರ ಒಕ್ಕಲಿಗರು ಪ್ರಭಾವ ಜಾಸ್ತಿ ಇರೋದ್ರಿಂದ ಇವ್ರನ್ನ ಎಲ್ಲಿ ಬೇರೆ ಕ್ಷೇತ್ರದಲ್ಲಿ ನಿಂತ್ಕೊಂಡು ಗೆದ್ಬಿಟ್ಟು ಬರಲಿ ನೋಡುವ. ಹುಣಸೂರಲ್ಲಿ ಯಾಕೆ ಗೆಲ್ಲಿಲ್ಲ ಇವರು? ಹುಣಸೂರಿಗೆ ಹೋದ್ರಲ್ಲಪ್ಪ, ಯಾಕೆ ಗೆಲ್ಲಿಲ್ಲ? ಏನು ಆ ಪಕ್ಷಕ್ಕೆ ಹೋಗ್ತೀನಿ, ಈ ಪಕ್ಷ ಏನು ಹಿಡ್ಕೊಂಡು ನಿಂತಿದ್ರು. ಆ ಪಕ್ಷದಲ್ಲಿ ಕಷ್ಟ ಬಿದ್ದು ಪಾರ್ಟಿ ಕಟ್ಟಿರೋರು, ದುಡಿಮೆ ಮಾಡಿರೋರು ಅವರೇನು ಕಳಕಾಯಿ ತಿಂತಾ ಇರ್ತಾರ? ಊರಾದ ಅವರು ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಲಿ ನಮ್ಮ ಸಿದ್ದೇಗೌಡ ಬರೀ 12,000 ಓಟಲ್ಲಿ ಸೋತಪ್ಪ. ಅವನು ಪಕ್ಷ ಕಟ್ಟಿತ್ತಿಲ್ವಾ? ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡಿಲ್ವ ಅವನು ಬಿಟ್ಬಿಟ್ಟು ಸುಮ್ಮನೆ ಜಿ ಟಿ ದೇವೇಗೌಡರು ಬಂದು ಬಿಡಿಯಪ್ಪ ಜಾಗನ ಅಂತ ಬಿಡ್ಸ್ಬಿಡ್ತಾರೆ. ಇವ್ರಿಗೆ ಏನು ಮಣೆ ಹಾಸ್ಬಿಡ್ತಾರ? ಕಾಂಗ್ರೆಸ್ನಲ್ಲಿ 45,000 50,000 ಓಟ್ ತಗೊಂಡಿದ್ರು. ಬಿ ಜೆ ಪಿನಲ್ಲಿ ಕವೀಶ್ ಗೌಡ್ರು ಅವ್ರು ಬಿಟ್ಬಿಡ್ತಾರ? ಏನು ಜಿ ಟಿ ದೇವೇಗೌಡರು ಇಷ್ಟೊಂದು ಸೀನಿಯರಾಗಿ ಪಳ್ ಥರ ಮಾತಾಡೋದು ನಮಗಂತೂ ನಮ್ಮಂಥವ್ರಿಗೆ ನಾಚಿಕೆ ಆಗುತ್ತೆ. ಒಬ್ಬ ಸೀನಿಯರ್ ಶಾಸಕರು, ಮಾಜಿ ಮಿನಿಸ್ಟ್ರು ಇಂಥ ಒಂದು ಪಕ್ಷದಲ್ಲಿ ಒಂಥರ ಅಳ್ಪಳ್ಳಿಗಳ ಥರ ಮಾತಾಡೋದು ಒಂಥರ ಅಸಹ್ಯ ಅನಿಸುತ್ತೆ. ಅವ್ರಿಗೇನೋ ನಮಗೆ ಲೀಡ್ರುಗಳಿಗೆ ಅಸಹ್ಯ ಅನಿಸುತ್ತೆ. ಸರಿಗ ಜಿ ಟಿ ದೇವೇಗೌಡರು ಯಾವ ಪಕ್ಷಕ್ಕೆ ಹೋದ್ರು ಕೂಡ ಕರೆಕ್ಟ್ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಒಂದು ಭರವಸೆ, ಒಂದು ನಂಬಿಕೆ ಜಿ ಟಿ ದೇವೇಗೌಡರಿಗಿದೆ. ನಾ ಬಿ ಜೆ ಪಿಗೆ ಬರ್ತೀನಿ ಅಂತ ಹೇಳಿದ್ರು ಕೂಡ ಕರೆಕ್ಟ್ ಟಿಕೆಟ್ ಕೊಡ್ತಾರೆ, ಕಾಂಗ್ರೆಸ್ಗೆ ಬರ್ತೀನಿ ಹೇಳಿದ್ರು ಕೂಡ ಕರೆಕ್ಟ್ ಟಿಕೆಟ್ ಕೊಡ್ತಾರೆ ಅನ್ನೋಂಥ ಒಂದು ನಂಬಿಕೆ ಇದೆ. ನಿಮ್ಮ ಪಕ್ಷದಲ್ಲಿ ಒಂದು ಶಿಸ್ತು ಕಮಿಟಿ ಇಲ್ವಾ ಅಂತ? ನಮ್ಮ ಪಕ್ಷದಲ್ಲಿ ಶಿಸ್ತು ಕಮಿಟಿನೂ ಇದೆ, ಸೀರಿಯಸ್ ತಗೊಳ್ಳೋಕ್ಕೂ ಎಲ್ಲ ಚರ್ಚೆ ನಡೀತಾ ಇದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಮೈಸೂರು ಭಾಗಕ್ಕೆ ಇವರು ಹಿಂಗೆ ಆಡ್ತಾ ಬಂದರೆ, ಮೈಸೂರು ಭಾಗಕ್ಕೆ ಅವ್ರು ಬಂದಾಗ ಏನಾದ್ರು ಒಂದು ಕ್ರಮ ತಗೊಳ್ತಾರೆ. ಯಾಕೆಂದರೆ ಇವ್ರನ್ನ ಹಿಂಗೆ ಬಿಟ್ಟು ಹೋದ್ರೆ ಪಕ್ಷ ಹಾಳಾಯ್ತದೆ. ಇವತ್ತು ಒಬ್ಬ ತಾಲೂಕು ಜನತಾದಳದ ಅಧ್ಯಕ್ಷರಿಲ್ಲ ಇಲ್ಲಿ, ಈ ಹೋಬಳಿ ಅಧ್ಯಕ್ಷರಿಲ್ಲ, ವಾರ್ಡ್ ಅಧ್ಯಕ್ಷರಿಲ್ಲ. ಇವರು ನಮ್ಮ ಪಕ್ಷ ಹಾಳು ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಈ ಥರ ಹೇಳಿಕೆ ಕೊಟ್ಕೊಂಡು, ಇಲ್ಲ ಸಲ್ಲದ್ದೆಲ್ಲ ಹೇಳಿಕೆ ಕೊಟ್ಕೊಂಡು ನಾನು ಆ ಪಕ್ಷಕ್ಕೆ ಹೋಗ್ತೀನಿ, ಈ ಪಕ್ಷಕ್ಕೆ ಹೋಗ್ತೀನಿ ಅಂತ. ಇದೇನೋ ಒಂದು ಪಕ್ಷದಲ್ಲಿ ನಿಷ್ಠಾವಂತರು ಕಾರ್ಯಕರ್ತರು ಲೀಡರ್ಗಳು ಹೇಳುವಂತಾರಲ್ಲ. ಯಾಕೆ ಅಂತಂದರೆ ಈ ಥರ ಯಾರು ಕೂಡ ಒಂದು ಪಕ್ಷದಲ್ಲಿ ಇದ್ಕೊಂಡು ಪಕ್ಷನ ಅಲ್ಗಳಿಬಿಡ್ದು. ಸರ್, ಈಗ ಜಿ ಟಿ ದೇವೇಗೌಡರಿಗೆ ಜೆ ಡಿ ಎಸ್ ಪಕ್ಷ ಅನಿವಾರ್ಯನಾ ಅಥವಾ ಜೆ ಡಿ ಎಸ್ ಪಕ್ಷಕ್ಕೆ ಜಿ ಟಿ ದೇವೇಗೌಡರು ಅನಿವಾರ್ಯನಾ ಅಂತ? ಏನು ಜಿ ಟಿ ದೇವೇಗೌಡರು ಇಲ್ಲ ಅಂದರೆ ಜೆ ಡಿ ಎಸ್ ಪಕ್ಷ ಹೊರಟೋಗುತ್ತಾ? ಇವ್ರು ಇಲ್ಲದೇ ಇದ್ದಾಗ ನಾವೆಲ್ಲ ಪಕ್ಷ ಕಟ್ಟಿಲ್ವಾ? ಎಮ್ ಎಲ್ ಎ ನಿಂತಿಲ್ವಾ? ಸೋಲುಗೆಲ್ಲೂ ಇರ್ಬೋದು. ತಾಲೂಕ್ ಪಂಚಾಯತಿ ಹಿಡಿದು ನಾವು ತಾಲೂಕ್ ಪಂಚಾಯತಿ ಮೆಂಬರ್ಗಳಾಗಿ ಅಧ್ಯಕ್ಷರಾಗಿಲ್ವ? ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿಲ್ವ ನಾವುಗಳು? ಏನು ಇವ್ರು ಇಲ್ಲ ಅಂದರೆ ಏನು ಗೆಲ್ಲಿಕ್ಕಾಗಲ್ವಾ? ಸುಮ್ಮನೆ ಬಳೆ ಕೊಚ್ಕೋತಾರೆ ಅಷ್ಟೇ. ಅವ್ರು ರಾಜೀನಾಮೆ ಕೊಟ್ಬಿಟ್ಟು ನಿಂತ್ಕಲಿ, ನೋಡಲಿ, ಆ ತಾಕತ್ ತೋರಿಸ್ಲಿ ಅವ್ರು. ಸರ್, ಈಗ ಜಿ ಟಿ ದೇವೇಗೌಡರು ರಾಜೀನಾಮೆ ಕೊಟ್ಬಿಟ್ಟು ಬೈ ಎಲೆಕ್ಷನ್ ಫೇಸ್ ಮಾಡೋದೇ ಬೇರೆ.
ಆದರೆ ಜಿ ಟಿ ದೇವೇಗೌಡರನ್ನ ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಗಟ್ಟಿ ಧ್ವನಿ, ಆ ಗಟ್ಟಿ ಶಕ್ತಿ ನಿಮ್ಮ ಜೆ ಡಿ ಎಸ್ ನಾಯಕರಿಗೆ ಇದೆಯಾ ಅಂತ? ಈಗ ಮೊನ್ನೆ ನ್ಯೂಸಲ್ಲಿ ಹೇಳಿದ್ರು, ಯಾವನಿಗೆ ತಾಕತ್ತಿದ್ದು ನನ್ನ ಬಗ್ಗೆ ಪ್ರಶ್ನೆ ಮಾಡಿಕೆ, ಹೌದು, ನನ್ನ ಪಕ್ಷದಿಂದ ಕಿತ್ತಾಗಿ ಯಾವನಿಗೆ ತಾಕತ್ತಿದ್ದು ಅಂತ ಏರು ಧ್ವನಿನಲ್ಲಿ ಮಾತಾಡಿದ್ರು. ಹೌದು, ನಾನು ಮಾತಾಡ್ಬೋದು, ಮಾತಾಡೋಕ್ಕೇನಿಲ್ಲ. ಅವೆಲ್ಲ ಕ್ರಮ ತಗೊಳ್ಳೋದು ಬರ್ತದೆ, ಕಾಲ ಬರಬೇಕು. ಈ ಜಿ ಟಿ ದೇವೇಗೌಡರಿಗೆ ಪಾಪದ ಕೂಡ ತುಂಬ್ತಾ ಇದೆ ಈಗ. ಅದು ತುಂಬಾದ್ಮೇಲೆ ಅದೇ ಬರ್ತದೆ. ಯಾಕೆ ಅಂತಂದರೆ ಗರ್ವೆ ಗತ್ತಲ್ಲಿ ಅವ್ರು ಹೇಳಿದಾಗ ನಮಗೂ ಒಂಥರ ರೋಮಾಂಚನ ಅಂತ ಕೋಪ ಬರುತ್ತೆ. ಒಬ್ಬ ಲೀಡ್ರಾಗಿ ಯಾವನು ಹಾಗೆ ಇಲ್ಲಿಂದ ಹಿಡಿದು ಎಚ್ ಡಿ ದೇವೇಗೌಡರವರೆಗೂ ಇವ್ರು ಹೇಳ್ತಾ ಇರೋದು ಅಲ್ವಾ, ಯಾವನ ತಾಕತ್ತಿದ್ದು ನನ್ನ ಪಕ್ಷದಿಂದ ಕಿತ್ತಾಕಿಕ್ಕೆ, ಹೌದು, ಯಾವನಿಗೆ ವಾರದಿಂದ ಇದ್ದದು ಅಂತಂದರೆ ಒಬ್ಬ ಹಿರಿಯ ನಾಯಕ ಮಾತಾಡೋ ವಿಚಾರನೇ ಇದು. ನಾನು ಕೂಡ ಈ ಥರ ಸಂದರ್ಭ ಬಂದರೆ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. ಅಲ್ಲ, ಈಗ ಯಾಟ್ರಿಕ್ ಗೆಲುವು ಸಾಧಿಸಿದ್ರು 2013, 2018, 2023. ಜೆ ಡಿ ಎಸ್ ಪಕ್ಷದ ಚಿಹ್ನೆಯಿಂದ ಅವರು 3 ಬಾರಿ ಯಾಟ್ರಿಕ್ ಗೆಲುವು ಕಂಡ್ರು ಕೂಡ ಎಲ್ಲೊಂದು ಕಡೆ ಜೆ ಡಿ ಎಸ್ ಪಕ್ಷವನ್ನ ಬಿಡಬಹುದು, ಆ ಸಾಧ್ಯತೆಗಳಿದೆ. ಯಾಕೆಂದ್ರೆ ನಾನು ಕಾಂಗ್ರೆಸ್ಸಿಂದನಾರು ಸ್ಪರ್ಧೆ ಮಾಡ್ತೀನಿ ಅಥವಾ ಬಿ ಜೆ ಪಿಯಿಂದನಾರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇವ್ರಿಗೆ ಪಕ್ಷದ ಮೇಲೆ ಪ್ರೀತಿ, ಒಂದೊಳ್ಳೆ ಭಾವನೆ ಇದೆ ಅಂತ. ಅವ್ರಿಗೇನ್ರಿ, ಸಿದ್ದರಾಮಯ್ಯನವ್ರನ್ನ ಹೊಗಳ್ಬಿಡೋದು, ಅಲ್ಲಿ ಅಧಿಕಾರಿಗಳು ಉಪಯೋಗ ಮಾಡ್ಕೊಳ್ಳೋದು. ಈಗ ರಿಯಲ್ ಎಸ್ಟೇಟ್ ದಂಧೆಗೆ ಹೋಗಿದ್ದಾರೆ, ಅಲ್ಲೂ ಈಗಾಗಲೇ ಹಗರಣ ಆಗಿ ಅವ್ರದ್ದೆಲ್ಲ ನ್ಯೂಸಲ್ಲೆಲ್ಲ ಬಂದಿತ್ತು. ಯಾರ್ಯಾರ್ದು ತಕರಾಲಿರೋ ಆಸ್ತಿಗಳನ್ನು ಅವರ ಎಳಿಮೆಯ ಆನಂದ್ ಹೆಸರಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಆ ಕೇಸು ವಗೇರೆ ಹಾಕಿಸ್ಕೊಂಡು ಅವ್ರ ಮೇಲೆಲ್ಲ ಈಗ ಹಗರಣಗಳು ನಡೀತಾವೆ. ಈ ಜನಗಳು ಕೆಲಸ ಮಾಡ್ತಾಯಿಲ್ಲ. ಪಕ್ಷದ ಮೇಲೆ ಸುಮ್ಮನೆ ಹಿಂಗೆ ಗುಬೆ ಕೂರಿಸೋದು, ಪಕ್ಕದ ಕೆಲಸ ಮಾಡೋಂಗಿಲ್ಲ. ರಿಯಲ್ ಎಸ್ಟೇಟ್ ದಂಧೆಗಳು ಅಧಿಕಾರಿಗಳು ಎದುರಿಸೋದು, ಗುಂಡಗಿರಿ ಮಾಡೋದು, ಗುಂಡವರ್ತನೆ ತೋರಿಸೋದು, ಅಧಿಕಾರಿಗಳಿಗೆ ಮಾಡಬಾರ್ದೆಲ್ಲ ಅವ್ರ ಕೈಲಿ ಮಾಡಿಸ್ಕೊಳ್ಳಿಕ್ಕೆ ಹೋಗೋದು. ಈ ಸಿದ್ದರಾಮಯ್ಯನವರು ವಲೆ ಸಿಕ್ಕೋಯ್ತಾರೆ. ಸಿದ್ದರಾಮಯ್ಯನವ್ರೇನು ಅವರೇನು ಇಂಥವ್ರ ಎಷ್ಟು ಜನ ಎಮ್ ಎಲ್ ಎಗಳು ನೋಡಿದರು ಅವರು. ಇವ್ರೇನು ಮರ್ತ್ಬಿಡ್ತಾರ ಸಿದ್ದರಾಮಯ್ಯನವರು? ಇವ್ರೇನು ನಾಳೆ ಬಪ್ಪ ನಮ್ಮ ಪಕ್ಷಕ್ಕೆ ನಿಂತ್ಕೊಂತ ಏನು ಕರೀತಾರೆ ಬೆಂತಟ್ಟಿ? ಅವ್ರ ಪಕ್ಷದಲ್ಲೂ ಗೆದ್ದಿರೋ ಅವರಲ್ಲಿ ಮುಂಚೂಣಿನಲ್ಲಿ ಗೆಲ್ಲುವ, ನೀವ್ಯಾರು ಹತ್ತಿರದಲ್ಲಿ ಗೆಲ್ಲೋರು ಇದ್ದಾರೆ ಇಲ್ಲಿ. ಸರ್, ಈಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರು ಬಿಟ್ಟರೆ ಜೆ ಡಿ ಎಸ್ ನಾಯಕರು ಯಾರ್ಯಾರು ಇದ್ದೀರಿ ಸರ್ ತಾವು? ಈಗ ಎಲ್ಲರೂ ಇದ್ದಾರೆ, ಎಲ್ಲರಿಗೂ ಅರ್ಹತೆ ಇದೆ. ಯಾರ್ಯಾರು ಲೀಡರ್ಗಳು ಯಾರ್ಯಾರು ಇದ್ದಾರೆ? ಎಲ್ಲರೂ ದುಡ್ಡು ಖರ್ಚು ಮಾಡಿ. ಬೆಳವಡಿ ಶಿವಮೂರ್ತಿ ನಂಬರ್ 1, ನಂಬರ್ 2 ಯಾರು ಸರ್ ಇದ್ದಾರೆ? ಈಗ ನಾನು ಹೇಳೋದಲ್ಲ, ಎಷ್ಟು ಜನ ಇದ್ದಾರೆ. ಈಗ ನಮ್ಮ ಸಿ ಎನ್ ಮಂಜೇಗೌಡರು ಏನು ಅವ್ರು MLC ಆಗಲಿಲ್ವಾ? ಅವ್ರಿಗೇನು ಜಿ ಟಿ ದೇವೇಗೌಡರು ಸಪೋರ್ಟ್ ಮಾಡಿದ್ರಾ? ಅವ್ರಿಗೆ ಇಲ್ಲ. ಮತ್ತೆ ಇನ್ನೂ ಅನೇಕರಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಸೀನಿಯರ್ ಲೀಡರ್ಗಳು ತುಂಬ ಜನ ಇದ್ದಾರೆ. ಇವರು ಬೈತಾರಲ್ಲ ನಮ್ಮ ಪಾರ್ಟಿ ಲೀಡರ್ಗಳಿಗೆ, ಅದೇನೇನು ಕೆಟ್ಟದಾಗೆ ಅದು ಯಾಕೆ ಇಂಡೈರೆಕ್ಟಾಗಿ ಬೈಬೇಕು? ತಾಕತ್ತಿದ್ರೆ ಎದುರುಗಡೆ ಬೈಬೇಕು. ಯಾರು ಬೈದ್ರು ಸರ್? ಅದೇನೋ ಬೋದ್ರಲ್ಲ, ನೆನ್ನೆ ಮೊನ್ನೆ ಬಂದ್ಬಿಟ್ಟು ಬಾಟ ಹಿಡ್ಕತ್ರೆ ಎಚ್ ಡಿ ದೇವೇಗೌಡರು ಜೊತೆಲಿ ಇವರಿದ್ರ, ಅವರಿದ್ರ, ಇವರೆಲ್ಲಿದ್ರು? ಅವರು ಇದ್ದ ಟೈಮಲ್ಲಾರು ನಿಯತ್ತಾಗವ್ರೆ ಅವರು. ಅಲ್ಲ, ಈಗ ನಿನ್ನೆ ಮೊನ್ನೆ ಬಂದವರು, ನಿನ್ನೆ ಮೊನ್ನೆ ಪಕ್ಷದ ಬಾವುಟ ಕಟ್ಟಿದವರು ಅವತ್ತು ಜಿ ಟಿ ದೇವೇಗೌಡ ಎಚ್ ಡಿ ದೇವೇಗೌಡರ ಜೊತೆ ಇದ್ರ ಅಂತ ಹೇಳಿದ್ ಯಾರಿಗೆ ಅಂತ ಜಿ ಟಿ ದೇವೇಗೌಡರು? ತಾಕತ್ತಿದ್ರೆ ಧೈರ್ಯವಾಗಿ ಹೇಳ್ಬೇಕು. ಇಂಡೈರೆಕ್ಟ್ಗೆ ನಿಷ್ಠೆಯಿಂದ ನಾನು ಜೆ ಡಿ ಎಸ್ ಅಲ್ಲೇ ಇದ್ದೀನಿ, ಇವ್ರು ಜೆ ಡಿ ಎಸ್ ಎಲ್ಲಿದ್ರು, ಮಧ್ಯೆ ಬಿ ಜೆ ಪಿಗೆ ಯಾಕೆ ಹೋದರು? ಆಯ್ತಪ್ಪ, ಈಗ ಇಂಡೈರೆಕ್ಟಾಗಿ ಇನ್ಯಾರಿಗೆ ಹೇಳ್ತಾರೆ ಅಲ್ಲಿ ಮಾತಾಡ್ತು ಅಂದ್ರೆ ಸಾರಾಮಯ್ಯ ಸರ್ಗೆ, ಈ ಮಂಜೇಗೌಡರಿಗೆ ಹೇಳ್ತವ್ರೆ. ಹೇಳ್ಬೇಕು, ಎದುರುಗಡೆನೇ ಹೇಳ್ಬೇಕು, ಚರ್ಚೆ ನಡಿಬೇಕು. ಆಗ ಚಿಕ್ಕಮಾದವ್ರಿಗೆ ಎದುರುಗಡೆ ಹೇಳಿದ್ರು, ಚರ್ಚೆ ಆಯಿತು. ಚಿಕ್ಕಮಾದವ್ರ ಕುಮಾರಣ್ಣ ಎದುರುಗಡೆ ಚರ್ಚೆ ಆಯಿತು, ಅವರು ಪಾಪ ಅಕಸ್ಮಾತ್ ತೀರೋದ್ರು. ಈಗ ಈ ಸಾರಾಮಯ್ಯಸರು ನಮಗೆ ನಮ್ಮ ಮಂಜೇಗೌಡ್ರೆ ನನಗೆ ನೆನ್ನೆ ಮೊನ್ನೆ ಬಂದವರು ಅಂತ ಹೇಳಿ ಯಾಕೆ ತಾಕತ್ತಿದ್ರೆ ಇನ್ಯಾರಿದ್ರು? ಇವ್ರಿಗಿಂತ ಕಳಪೆ ಯಾರಿದಾರೋ? ಅವ್ರು ಪಕ್ಷನಾರ ಕೆಡ್ತವ್ರು ಅವರು. ಮಹೇಶ್ ಅಣ್ಣರು, ನಮ್ಮ ಮಂಜೇಗೌಡರು ಪಕ್ಷನಾರ ಕೆಡ್ತಾ ಇದ್ದಾರೆ. ಇವರು ಅವ್ರಿಗೆ ದೂರಿ ಕೊಯ್ತಾರಲ್ಲ, ಅವ್ರು ಏನು ಮಾಡಿದರು? ಈಗ ಕಷ್ಟ ಸುಖ ನಾವು ಹೇಳ್ಕೋಬೇಕಾದ್ರೆ ಅವ್ರ ಹತ್ರನೇ ಹೋಗ್ಬೇಕು. ನಮ್ಮ ಸಿ ಎನ್ ಮಂಜೇಗೌಡರು MLC ಆಗಿದ್ದಾರೆ.
ಸಾರಾ ಮಹೇಶ್ ಮಾಜಿ ಮಿನಿಸ್ಟ್ರು. ಈ ಎಲ್ಲಿ ಜಿ ಟಿ ದೇವೇಗೌಡರ ಪತನೇ ಇಲ್ವಲ್ಲ. ಸರ್, ಈಗ 2028ಕ್ಕೆ ಮೂರೂ ಪಕ್ಷದಲ್ಲಿ ಯಾವ ಪಕ್ಷನಾದ್ರೂ ನಾನು ಟಿಕೆಟ್ ಸಿಕ್ಕರೆ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರೇನಾದ್ರೂ JDS ಪಕ್ಷ ಬಿಟ್ಟು BJP ಅಥವಾ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರೆ ತಾವೇನಾದ್ರೂ JDS ಇಂದ ಈ 2028ಕ್ಕೆ ಬೆಳವಾಡಿ ಶಿವಮೂರ್ತಿ ಅವರು ಅಭ್ಯರ್ಥಿ ಆಗ್ತಾರ ಅಂತ ಬಹಳಷ್ಟು ಜನರ ಪ್ರಶ್ನೆ ಇದು. ನೋಡಿ, ನಾನು ಅಭ್ಯರ್ಥಿ ಆಗ್ಬೇಕಾದ್ರೆ ಕುಮಾರಣ್ಣವರು ಆಶೀರ್ವಾದ ಮಾಡಬೇಕು. ಎಲ್ಲಕ್ಕಿಂತ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು. ಆ ಟೈಮ್ಗೆಲ್ಲ ನಾವು ಇನ್ನೂ 3 ವರ್ಷ ಇದೆ, 2.5 ವರ್ಷ ಇದೆ, ಬೇಕಾದಷ್ಟು ಟೈಮ್ ಇದೆ. ನಾವು ಸಂಘಟನೆ ಮಾಡ್ತೀವಿ, ಸಂಘಟನೆ ಇಂಪಾರ್ಟೆಂಟು. ನಿಖಿಲ್ ಕುಮಾರಸ್ವಾಮಿ ಅವರು ಮೈಸೂರು ಜಿಲ್ಲೆಗೆ ಬರಲಿ, ನಾವು ಸಂಘಟನೆನ ಚುರುಕು ಮಾಡಿ ಎಲ್ಲ ಯುವಕರ ಪಡೆಗಳೆಲ್ಲನೂ ನಾವು ಕಟ್ತೀವಿ. ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಬೇರೆ, ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡೋದಿಲ್ಲ. ಫಸ್ಟು ಪಾರ್ಟಿ ಕಟ್ತೀವಿ, ನಾವು ಒಗ್ಗಟ್ಟು ಮಾಡ್ತೀವಿ. ಯುವಕರ ಪಡೆನ ನಿಖಿಲ್ ಕುಮಾರ್ ಅವರ ಸಮಯ ಅಧ್ಯಕ್ಷತೆಯಲ್ಲಿ ನಾವು ಯುವಕರ ಪಡೆ ಕಟ್ಟಿ ನಾವು ಬಲಪಡಿಸ್ತೀವಿ. ಈ ಜಿ ಟಿ ದೇವೇಗೌಡರು ನಂಬ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಇವರು ಮಾತೆತ್ತು ಅಂದ್ರೆ ನಾನು ಆ ಪಕ್ಷಕ್ಕೆ ಹೋಗ್ತೀನಿ, ಈ ಪಕ್ಷಕ್ಕೆ ಹೋಗ್ತೀನಿ ಅನ್ನೋದು ಇಂಥವ್ರು ಕಟ್ಕೊಂಡು ಪಾರ್ಟಿ ಕಟ್ಟಿಕ್ಕಾಗುತ್ತೆ. ಕುಮಾರಣ್ಣವರು ಅನೇಕ ಸರಿ ಹೇಳಿದ್ದೀವಿ, ಇವ್ರ ಬಗ್ಗೆ ದೂರ ಹೇಳಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಗಮನಕ್ಕೆ ತಗೊಂಡಿದ್ದಾರೆ. ಇವ್ರು ಎಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಇವ್ರು ಯಾವ ಪಕ್ಷದಲ್ಲಿ ಕರ್ಕೋತಾರೆ. ಸುಮ್ಮನೆ ಹಂಗೆ ಅನ್ನೋದು ಎದುರಿಸೋದು ಪಾರ್ಟಿನಲ್ಲಿ. ಈ ಪಾರ್ಟಿಲಿ ಎಲ್ಲೋ ಜಿ ಟಿ ದೇವೇಗೌಡರು ಹೊರಟಿದ್ದಾರೆ. ಹೋದ ಸತಿನೋ ಕುಮಾರಣ್ಣನವೇ ಎಚ್ ಡಿ ದೇವೇಗೌಡರು ನಮ್ಮೆಲ್ಲ ಕೇಳ್ಕೊಬೋದ್ರು, ನೀವೆಲ್ಲ ನಿಷ್ಠೂರ ಬೇಜಾರು ಮಾಡ್ಕೊಬಿಡಿ, ಹೋಗಿ ಕರ್ಕೊಬತ್ತಿ ಇದೊಂದು ಸತಿ ಅಂತ. ನೆಕ್ಸ್ಟು ಹೋಯ್ತಾರೆ ಅವ್ರು ಇವ್ರನ್ನ ಪದೇ ಇವನೇನು ದೊಡ್ಡ ನೆಹರು ಫ್ಯಾಮಿಲಿನ ಜಿ ಟಿ ದೇವೇಗೌಡರು. ಅಷ್ಟು ತಾಕತ್ತಿದ್ರು ಇವರು. ಯಾವ್ದಾರ ಬೇರೆ ಜಿಲ್ಲೆಯಲ್ಲಿ ಅವನ್ನ 2-3 ಸೀಟ್ ಗೆಲ್ಸ್ಕೊಬರ್ಲಿ ನೋಡುವ. ಈಗ ಡಿ ಕೆ ಶಿವಕುಮಾರು ಪ್ರಭಾವಿ ವ್ಯಕ್ತಿ, ಒಪ್ಕೊಳ್ವಾ. ಈ ಮಂಡ್ಯ, ಹಾಸನ, ಈ ಕಡೆ ತುಮಕೂರು, ಈ ಕಡೆ ಚಿತ್ತೂರು, ಆ ಕಡೆ ಎಲ್ಲ ನಡೀತದೆ. ಸಿದ್ದರಾಮಯ್ಯ ಇಡೀ ರಾಜ್ಯದಲ್ಲಿ ನಡೀತೆ. ಅಷ್ಟು ತಾಕತ್ತಿದೆಯಾ ಇವ್ರ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಸೀನಿಯರ್ ಲೀಡರ್ ಅಲ್ವಾ. ಪಕ್ಕದ ಜಿಲ್ಲೆಯಿಂದ 2 ಸೀಟ್ ಗೆಲ್ಸ್ಕೊಬರ್ಲಿ ನೋಡುವ. ಎಲ್ಲೂ ಆಗಲ್ಲ. ಚಾಮುಂಡೇಶ್ವರಿನಲ್ಲಿ ಕುಮಾರಸ್ವಾಮಿ ಅವರು ಬಂದು ಕ್ಯಾನ್ವಾಸ್ ಮಾಡಿದ್ರು ಮಾತ್ರ, ಒಕ್ಕಲರು ಸೀರಿಯಸ್ ಆಗಿ ಮಾಡಿದ್ರು ಮಾತ್ರ ಗೆಲ್ಲು. ಇಲ್ಲ ಅಂದ್ರೆ ಗೋವಿಂದ. ಈಗ ನೀವು ಪಕ್ಷದ ಬಾವುಟ ಕಟ್ಟಿದ್ರು 3 ಬಾರಿ ಜಿ ಟಿ ದೇವೇಗೌಡರನ್ನ ಗೆಲ್ಸಿದ್ದೀರಿ ಸರ್. ಈಗ ಇನ್ನೂ ಪಾರ್ಟಿ ಕಟ್ತೀನಿ ಅಂತಾನೆ ಇದಿರಿ ತಾವು. ನಾನು ಕೇಳ್ತಿರೋಂಥ ನೇರ ಪ್ರಶ್ನೆ, 2028ಕ್ಕೆ ಜಿ ಟಿ ದೇವೇಗೌಡರು ಏನಾದ್ರು JDS ಪಕ್ಷ ಬಿಟ್ರೆ ತಾವು ಅಭ್ಯರ್ಥಿ ಆಗ್ತಾರೆ JDS ನಿಂದ ಅಂತ. ನಾನು ಹೇಳಿದ್ನಲ್ಲ, ಕುಮಾರಸ್ವಾಮಿ ಅವರು ಆಶೀರ್ವಾದ ಮಾಡಬೇಕು. ಅಲ್ಲ, ನಿಮ್ಗೆ ವೈಯಕ್ತಿಕವಾಗಿ ನನಗೆ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಕಾರ್ಯಕರ್ತರು ಆಶೀರ್ವಾದ ಮಾಡೋದು ನಾನು ನಿಂತ್ಕೊಂಡು ರೆಡಿ ಇದ್ದೀನಿ. 28ಕ್ಕೆ ಮುಲಾಜಿ ಇಲ್ದೇನೆ 100%. ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಅಥವಾ BJP ಇಂದ ಎದುರಾಳಿ ಆದ್ರೆ ತಾವು JDS ಇಂದ ಅವ್ರನ್ನ ಎದುರಿಸ್ತೀರಾ? 100ಕ್ಕೆ 100 ಭಾಗ. ನನಗೆ ಜಿ ಟಿ ದೇವೇಗೌಡರು ಅರ್ಥ ಮಾಡ್ಕೊಳ್ಳಿ, ಇಲ್ವಾಲ ಕ್ಷೇತ್ರದಲ್ಲಿ ಅವರು ನನ್ನ ಜೊತೆಲಿ ಇದ್ದಾಗ ಎಲೆಕ್ಷನ್ ನಿಂತು ಸೋತಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ. ಜಿ ಟಿ ದೇವೇಗೌಡರು BJPಗೆ ಹೋದಾಗ ನಾವು ಗೆದ್ದು ಹೈಯೆಸ್ಟ್ ಲೀಡರ್ ಗೆದ್ದು ಇಲ್ವಾಲ ಕ್ಷೇತ್ರದಲ್ಲಿ. ಏನು ಜಿ ಟಿ ದೇವೇಗೌಡರು ಅಂದ್ರೆ ಲೀಡ್ರು, ಅವರು ಅಳುಬರು ಅಂತಲ್ಲ. ನಮ್ಮ ಕ್ಷೇತ್ರದಲ್ಲಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಲ್ಲ JDS ಬುದ್ಧಿವಂತರು ಇದ್ದಾರೆ. ಅಲ್ಲ ಸರ್, ಈಗ ಜಿ ಟಿ ದೇವೇಗೌಡರನ್ನ ಫೇಸ್ ಮಾಡುವಂತಹ ಶಕ್ತಿ, ಆ ಸಾಮರ್ಥ್ಯ ಬೆಳವಡಿ ಶಿವಮೂರ್ತಿಗಿದೆ ಅಂತ. 100ಕ್ಕೆ 100%. ಏನು ಜಿ ಟಿ ದೇವೇಗೌಡರು, ನಾನು 40 ವರ್ಷದಿಂದ ನಾನು ರಾಜಕೀಯ ಮಾಡ್ಕೊಂಡ್ಬಂದಿದ್ದೀನಿ. ಇವತ್ತಿನ ರಾಜಕಾರಣಿ ಅಲ್ಲ. ನಾವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದೀವಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀವಿ, ಗ್ರಾಮ ಪಂಚಾಯತಿ PLD ಬಗ್ಗೆ ಅಧ್ಯಕ್ಷರಾಗಿದ್ದೀವಿ. ಏನು ಜಿ ಟಿ ದೇವೇಗೌಡರು, ನಾವಿರೋದಕ್ಕೆ ಜಿ ಟಿ ದೇವೇಗೌಡರು ಇಲ್ಲಿ, ನಾವಿಲ್ಲ ಅಂದರೆ ಜಿ ಟಿ ದೇವೇಗೌಡರು ಇಲ್ಲ. ಅವ್ರ ಶಕ್ತಿನೇ ಇಲ್ಲ ಇಲ್ಲಿ, ತಿಳ್ಕರಿ. ನಾವೆಲ್ಲ ಇಲ್ಲ ಅಂದ್ರೆ, ನಾವು ಎಗಲ್ಕೊಂಡಿಲ್ಲ ಅಂದ್ರೆ ಜಿ ಟಿ ದೇವೇಗೌಡರು ಎಲ್ಲಿ ಗೆದ್ದು ಬಿಡ್ತಾರೆ? ಎಲ್ಲ ಲೀಡ್ರುಗಳು ಕಡೆ ಯಾರು ಲೀಡ್ರ್ ಪೇಪರ್ TVನಲ್ಲೆಲ್ಲ ಬರ್ತಾರಲ್ಲ, ಯಾವ ಲೀಡ್ರ್ ಇದ್ದಾರೆ? ಜಿ ಟಿ ದೇವೇಗೌಡರು. ನಮ್ಮ ಸೀನಿಯರ್ ಲೀಡ್ರುಗಳು ಯಾರಿದ್ದಾರೆ ಅವ್ರ ಹತ್ರ? ಅಂದ್ರೆ 28ಕ್ಕೆ ಜಿ ಟಿ ದೇವೇಗೌಡರ ವಿರುದ್ಧ ತಾವು ತೊಡೆ ತಟ್ಟಕ್ಕೆ ರೆಡಿ ಇದ್ದೀರಿ? 100ಕ್ಕೆ 100 ಭಾಗ. ತೊಡೆ ತಡ್ತೀರಾ? 100%. ತೊಡೆ ತಡ್ತೀರಾ? ತೊಡೆ ತಡ್ತೀವಿ. ಒಳ್ಳೆ ಡೋಂಟ್ ಫರಿ, ಅವ್ರ ಎದುರಾಳಿಯಾಗೆ ನಿಂತ್ಕೊತೀನಿ ನಾನು. ಏನು ಜಿ ಟಿ ದೇವೇಗೌಡರಿಗಿಂತ ಏನು ನಮಗೇನು ಓಟ್ ಹಾಕೋರಿಲ್ವಾ? ನಮ್ಮ ಕಾರ್ಯಕರ್ತರು JDS ಅಲ್ಲಿ ಶಿಸ್ತಿನ ಸಿಪಾಯಿ ಇದ್ದಾರೆ. ಯಾವಾರ ಒಬ್ರು ಕಾರ್ಯಕರ್ತರು ಒಂದು ಪಾರ್ಟಿಗೆ ಹೋಗಿದ್ದು ನೋಡಿದ್ರಿಯಾ? ಇವ್ರ ಜೊತೆಲಿ ಯಾರೋ JDS ಹೋಗಲ್ಲ. ಇವರು JDS
ಯಾರು ಕೂಡ ಕಾರ್ಯಕರ್ತರು ಹೋಗಲ್ಲ. ಹ್ಮ್ 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 ನಮ್ಮ JDS ಭದ್ರಕೋಟೆ ಯಾವಾಗಲೂ ಇವ್ರು ಹೋಗ್ಲಿ ಬರೀ ಇವ್ರು BJP ಗೆ ಹೋದ್ರಲ್ಲ, ಹುಣಸೂರಲ್ಲಿ ನಿಂತ್ಕೊಂಡ್ರೆ ಯಾರು ಹೋದ್ರು? ಹ್ಮ್ 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 ಯಾರು ಕೂಡ ಹೋಗಿಲ್ಲ. ಹ್ಮ್ ಹ್ಮ್ ಹಂಗಿರೋದಕ್ಕೆ ನಮ್ಮ JDS ಯಾವ ಪ್ರತಿ ಸರಿ ನಾವು ಗೆಲ್ತಾ ಇರೋದು. ಹ್ಮ್ ಹ್ಮ್ ಇಲ್ಲಾಂದ್ರೆ 3 ಸರಿ ಜಿಟಿ ದೇವೇಗೌಡರನ್ನ ನಾವು ಗೆಲ್ಸಿಕಾಯ್ತಿತ್ತಾ? JDS ಗಟ್ಟಿ ಚಾಮುಂಡೇಶ್ವರಿ. ಅಂದ್ರೆ GT ದೇವೇಗೌಡರಿಗೆ ತಾವು ಸವಾಲಾಗ್ತೀರಾ? JDS ಪಕ್ಷವನ್ನ ನೀವು ತಾಕತ್ತಿದ್ರೆ ಪಕ್ಷ ಬಿಡಿ ಅಂತ ಹೇಳ್ತೀರಾ ತಾವು? ಹೇಳಿದ್ನಲ್ಲ, ಅವ್ರು ತಾಕತ್ತಿದ್ರೆ ಪಕ್ಷ ಬಿಟ್ಬಿಟ್ಟು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ಉಪಚುನಾವಣೆ ಬರಬೇಕು, ಆಗ ಅವ್ರ ಶಕ್ತಿ. ಕಾಂಗ್ರೆಸ್ಗೆ ಹೋಗ್ಲಿ, BJPಗೆ ಹೋಗ್ಲಿ, ಆ ಶಕ್ತಿ ನೋಡುವ. ಬೈ ಎಲೆಕ್ಷನ್ ಸ್ಪರ್ಧೆ ಮಾಡ್ತೀರಾ? 100% ಈಗ ನೀರಿಗೆ ಬಿದ್ರೆ ಚಳಿ ಏನಕ್ಕಾಗುತ್ತಾ? ಬೈ ಎಲೆಕ್ಷನ್ಗೂ ರೆಡಿ, ಜನರಲ್ ಎಲೆಕ್ಷನ್ಗೂ ರೆಡಿ. ಅವ್ರ ಜೊತೆ ವಿರುದ್ಧ 100% ತೊಡೆ ತರ್ತೀವಿ ಅವ್ರ ಎದುರಿಗೆ, ಅವ್ರ ವಿರುದ್ಧ. ಹಾ, ನಾನು ಸೀನಿಯರ್ ಲೀಡರ್ ಕಂಡ್ರೆ, ನಾನೇ ನೆನ್ನೆ ಮನೆ ಲೀಡ್ರಲ್ಲ. ನಾನು 40-45 ವರ್ಷದಿಂದ, ನಾನು 83ರಿಂದ ಸಿದ್ದರಾಮಯ್ಯನವರು MLA ಆದ ತಾವಿಂದ ನಾವು ರಾಜಕೀಯ ಮಾಡ್ಕೊಂಡು ಬಂದಿದ್ವಿ. ಬೆಳವಾಡಿ ಶಿವಮೂರ್ತಿ ಬರೀ ಬೆಳವಾಡಿ ಹೋಬಳಿ ಮಾತ್ರ ಸೀಮಿತ, ಚಾಮುಂಡೇಶ್ವರಿ ಕ್ಷೇತ್ರದ ಬೇರೆ ಭಾಗಗಳ ಪರಿಚಯ ಇಲ್ಲ ಅಂತಾರೆ. ಯಾಕೆ? ಎಲ್ಲ ಇಡೀ ಕಾನ್ಸ್ಟಿಟ್ಯೂನ್ಸಿಲಿ ನನ್ನ ಸೀನಿಯರ್ ಎಲ್ಲರೂ ಪರಿಚಯ ಇದ್ದಾರೆ. ಇವ್ರಿಗೆ ನಾವೆಲ್ಲ ಪ್ರತಿಯೊಂದು ಹಳ್ಳಿಗೆ ಹೋಗಿ ಹಿಂದೆ ಎಲ್ಲ ನಾವು ಕ್ಯಾನ್ವಾಸ್ ಮಾಡಿ ಎಲ್ಲ ರಾಜಕೀಯ ಮಾಡಿ, ನಮ್ಗೆಲ್ಲ ಲೀಡರ್ಗಳು ನನಗೆ ಬಾಯಲ್ಲೇ ಇದ್ದಾರೆ, ಫೋನ್ನಲ್ಲೂ ಇದ್ದಾರೆ. ಎಲ್ಲರೂ ಒತ್ತಾಯನೂ ಮಾಡ್ತಾ ಇದ್ದಾರೆ, ನೀವು ಕಂಟೆಸ್ಟ್ ಮಾಡಿ, ನೀವು ಸತ್ ಮಾಡಿ ಮಾಡಿ ಅಂತ. ಎಷ್ಟು ಜನ ಮಾಡ್ತಾ ಇದ್ದಾರೆ ಗೊತ್ತಾ? GT ದೇವೇಗೌಡರು ನೆಮ್ಕಳಿಕ್ಕಾಗಲ್ಲ, ಇವರು ಮೋಸ್ಕಾರರು, ಇವರು ಆ ಪಾರ್ಟಿ ಈ ಪಾರ್ಟಿ ಹೋಯ್ತೀವಿ ಅಂತ ಇರ್ತಾರೆ, ಇವ್ರು ನೆಮ್ಕಳಿಕ್ಕಾಗತ್ತಾ? ನೀವು ಪ್ರಿಪೇರ್ ಆಗಿ ಅಂತ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಹಾ, ಅಂದ್ರೆ 2028 ಸಾಮಾನ್ಯ ಚುನಾವಣೆ ಬೇಡ, ಬೈ ಎಲೆಕ್ಷನ್ ಫೇಸ್ ಮಾಡುವಂತ ನೀವು. ಓಕೆ, ಅವ್ರು ರಾಜೀನಾಮೆ ಕೊಡ್ಲಿ, ಬೈ ಎಲೆಕ್ಷನ್ ಫೇಸ್ ಮಾಡ್ತೀವಿ. ಯಾಕಂದ್ರೆ ನಾನೇ ಅಂತ ಹೇಳ್ಕೊಳಕಿಲ್ಲ, ಇನ್ನೂ ಅನೇಕ ಜನ ನಿಂತ್ಕೊಳ್ಳೋರು ಇದ್ದಾರೆ. GT ದೇವೇಗೌಡರಿಗೆ ತೊಡೆ ತಟ್ಟಕ್ಕೆ ರೆಡಿ ಇದ್ದಾರೆ. ಏನು ಇವ್ರಿಗೆ ಎದ್ರಕೊಂಡು ಇದು ಮಾಡ್ತಾ ಇಲ್ಲ, ಇವ್ರೇನು ದೊಡ್ಡ ವೋಟ್ ಬ್ಯಾಂಕ್ ಏನು ಇಟ್ಟಿಲ್ಲ ಇಲ್ಲಿ. ಎಲ್ಲ ಕಾರ್ಯಕರ್ತರಿಗೂ ಒಬ್ಬರ ಕಳ್ಕೊಂಡು ಎಲ್ಲರೂ ಸುಳ್ಳು ತಟ್ವಟ ಮೋಸ ಮಾಡಿ ಎಲ್ಲ ಕಳ್ಕೊಂಡಿದ್ದಾರೆ. ನಮ್ಮ ಈ ಬ್ಯಾಗ್ದಲ್ಲಿ ಆ ಮಾತುಗಳೇ ಒಂದು ಭಾಗದಲ್ಲಿ ಎಲ್ಲ ಕಟ್ಟಿರೋ ಮನೆಗಳನ್ನ ಒಡಿಸಿಕ್ ಬಂದ್ರೆ ಎಲ್ಲ ಲೀಡರ್ಗಳು ನಾವು ಓಟ್ ಆಗಿಸಿರೋರೆ. ಸರ್, ಈಗ GT ದೇವೇಗೌಡರು JDS ಪಕ್ಷ ಬಿಟ್ಟು ಕಾಂಗ್ರೆಸ್ ಅಥವಾ BJPಗೆ ಹೋದ್ರೆ, ಚಾಮುಂಡೇಶ್ವರಿ ಕ್ಷೇತ್ರದ ಒಕ್ಕಲಿಗ ಸಮುದಾಯದ ಬಂಧುಗಳು GT ದೇವೇಗೌಡರು ಹಿಂದೆ ಹೋಗ್ತಾರಾ? ಯಾರೂ ಹೋಗಲ್ಲ. ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಒಕ್ಕಲಿಗರು ಹೆಚ್ಚು ಕಮ್ಮಿ 95-1 ಲಕ್ಷ ಜನ ಓಟಿದೆ. ಅವರು ಒಂದು 2% ಹೋಗ್ಬೋದು ಅಷ್ಟೇ. ಇನ್ನು ಮಿಕ್ಕದ್ದೆಲ್ಲ ಕುಮಾರಸ್ವಾಮಿಯವರು HD ದೇವೇಗೌಡರು ನೋಡ್ತಾರೆ. ಹಂಗಿರೋದಕ್ಕೆ GT ದೇವೇಗೌಡರು 3 ವರ್ಷದಿಂದ ಗೆದ್ಕೊಂಡು ಬಂದಿರೋದು. ಯಾಕೆ ಅಂತಂದರೆ ಅವರು ಶಕ್ತಿ ಯಾವಾಗಲೂ JDS ಸಪೋರ್ಟ್ ಇದ್ದೇ ಇರ್ತದೆ ನಮ್ಮ ಒಕ್ಕಲಿಗರು ಜನಾಂಗದ್ದು. ಈಗ GT ದೇವೇಗೌಡರು ಇನ್ನೊಂದು ಮಾತು ಹೇಳ್ತಾರೆ, ಸರ್, ನನ್ನ ಪಕ್ಷಾಂತರಿ ಅಲ್ಲ, ನನ್ನ ಯಾರು ಪಕ್ಷಾಂತರಿ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. GT ದೇವೇಗೌಡರು ಪಕ್ಷಾಂತರಿ ಅಲ್ಲ ಸರ್? ಅವ್ರು ಪಕ್ಷಾಂತರಿ ಅಲ್ದೇ ಇನ್ನೇನಿದು, ಎದುರುಗಡೆನೇ ಹೇಳ್ತಾರಲ್ಲ. ಮೊದಲು BJPಗೆ ಹೋದ್ರು, ಈಗಾಗಲೇ ನಾನು ಕಾಂಗ್ರೆಸ್ಗಾರು ಹೋಗ್ತೀನಿ, BJPಗಾರು ಹೋಗ್ತೀನಿ, JDS ಎಲ್ಲರೂ ಉಳ್ಕೊತೀನಿ, ಅದು JDS ಎಲ್ಲರೂ ಉಳ್ಕೊತೀನಿ ಅಂತ ಹೇಳ್ತಾರಲ್ಲ. ಜನ ಏನು ಅನ್ನಿಕ್ಕಿಲ್ಲ, ಒಬ್ಬ 3 ಸತಿ ಗೆದ್ದು MLA ಆಗಿ ಮಿನಿಸ್ಟರ್ ಆಗಿ ಮಾನವರ್ಯಾದೆ ಬಿಡುವ, ಈ ಥರ ಒಳ್ಳೆ ಎಳೆ ಮಕ್ಕಳ ಥರ ಅಳ್ಪಳ್ಳಿ ಥರ ಜನ ಏನು ಹಿಂದೆ ಮುಂದೆ ಓಟ್ ಹಾಕಿರೋರು ಏನಂತ ತಿಳ್ಕೊಳ್ಳಿ ಹೋಗಿಯಲ್ವ ಇವ್ರಿಗೆ? ಸ್ವಲ್ಪನಾರು ಯೋಚನೆ ಮಾಡ್ಬೇಕಲ್ವ. ಏನು ನೆಹರು ಫ್ಯಾಮಿಲಿನೇ ಇವರು, ನಾನು ಆ ಪಕ್ಷಕ್ಕೆ ಹೋಗ್ತೀನಿ ಏನು ಇವ್ರು ಹಿಂದ್ಗುಟ್ಟೆ ಜನ ಹೊರಟೋಗ್ಬಿಡ್ತಾರ? ಅರ್ಥ ಮಾಡ್ಕೋಬೇಕು. ನಮಗೇನು ನಾಚಿಕೆ ಆಗುತ್ತೆ ಅವ್ರು ಹೇಳೋದು ನೋಡಿದ್ರೆ, ಭಾಷಣ ಅವ್ರಿಗೆ ಹೇಳ್ತಾರಲ್ಲ, ಏನು ಸಿಟ್ಟು ಬಂದು ಹೇಳ್ತಾರೆ. ನೆನ್ನೆ ಮನೆ ಬಂದವರು ಮೊನ್ನೆ ಬಾವುಟ ಹಿಡ್ಕೊಂಡ್ರು, ನನ್ನ ಮೇಲೆ ಚಾಡಿ ಹೇಳ್ತಾರೆ, ಅಧಿಕಾರ ಚಲಾಯಿಸಿಗೆ ಬರ್ತಾರೆ ನನ್ನ ಮೇಲೆ ಅಂತ. ಯಾರು ಮಾತಾಯ್ತು ಅಂದರೆ ಸಾರಾಮಯ್ಯಸೋ ಮಂಜೇಗೌಡರ ಮೇಲೆ ಕ್ಯಾಣಕ್ಕಿದೆ ಅಂತಾರೆ. ಆ ವಿವೇಕ್ ಅವ್ರ ಮೇಲೂ ಮೊದಲು ಎಗನಿಷ್ಠೆ ಮಾಡ್ತಾಯಿದ್ರು. ಆ ಪುಣ್ಯಾತ್ಮನೇ ಇವ್ರ ಜೊತೆ ಸೇರ್ಕೊಬಿಟ್ಟಾರೆ ಪುನಃ. ಹಿಂಗೆ ಎಲ್ಲರನ್ನೂ ಟೀಕೆ ಮಾಡೋದು, ಪಕ್ಷ ಬಿಡ್ತಾರೆ. ಹಂಗೆ ಪಾಪ ಹಿಂಗೆ ಟೀಕೆ ಮಾಡಿ ಬಸವಣ್ಣ, ಬೀರಿವಿಣಿ ಬಸವಣ್ಣವರು, ನಮ್ಮ ಮಾದೇಗೌಡರು, ರುಕ್ಮಿಣಿ ಮಾದೇಗೌಡರು, ನಮ್ಮ ಸಿದ್ದೇಗೌಡರು, ನಮ್ಮ ಕೆಂಪನಾಯ್ಕರು ಪಕ್ಷ ಯಾಕ್ಬಿಟ್ರೆ ಹೇಳಿ? ಇವನ್ ಸವೇಸ ಬೇಡ, GT ದೇವೇಗೌಡರು ಸವೇಸ ಬೇಡ ಅಂತ. ಅಲ್ಲ, ಈಗ ಅಲ್ಲಿಗೆ ಹೋಯ್ತೀನಿ ಅಂತಾರಲ್ಲ ಕಾಂಗ್ರೆಸ್ಗೆ. ಈಗ ಕಾಂಗ್ರೆಸ್ಗೆ ಗೊತ್ತಾಯ್ತದಲ್ವಾ, ಕಾಂಗ್ರೆಸ್ಗೆ ಹೋಗಿ B ಫಾರಂ ತಗೊಂಡು ಎಲೆಕ್ಷನ್ ಕಂಟೆಸ್ಟ್. ಈಗ GT ದೇವೇಗೌಡರು ಕಾಂಗ್ರೆಸ್ಗೆ ಹೋದ್ರೆ
ಸಿದ್ದೇಗೌಡರು, ಬೀರುವಿಂಡಿ ಬಸವಣ್ಣ, ಕೆಂಪನಾಯಕ, ಮಾದೇಗೌಡರು ವಾಪಸ್ JDS ಬರ್ತಾರ? ಅದು ಆಮೇಲೆ ನೋಡಿ ಸ್ವಾಮಿ, ಇವ್ ಮೊದ್ಲಾಗಿ ಅಲ್ಲಿ ಹೋಗಿ ಎಂಟ್ರೆನ್ಸು ಗೇಟ್ ಓಪನ್ ಆಗ್ಬೇಕಲ್ಲ, ಅವ್ರು ಸುಮ್ಮನೆ ಬಿಟ್ಬಿಡ್ತಾರ. ಅವರು ಲೀಡ್ರಲ್ಲ, MLA ಅಭ್ಯರ್ಥಿಗಳಲ್ಲೂ ಅವರು ಸಿದ್ದೇಗೌಡರು, ಬಸವಣ್ಣವರು, ನಮ್ಮ ಮಾದೇಗೌಡರು, ಕೆಂಪನಾಯ್ಕರು, ಅವರು ರೆಡಿ ಇದ್ದಾರೆ. ಇವ್ರಿಗೆಲ್ಲಿ ಜಾಗ ಕೊಡ್ತಾರೆ ಅವರು. ನೆನ್ನೆ ಮನೆ ಹೋಗ್ಬಿಟ್ರೆ ಅವರು 2023 ಅವರು ದುಡ್ದಿಲ್ವ. ಸಿದ್ದೇಗೌಡರು ಇನ್ನೊಂದು ಸ್ವಲ್ಪ ಓಟು, 12,000 ಸಿದ್ದೇಗೌಡರು ಓಡ್ತಾರೆ MLA. ಅಥವಾ ನಾನೊಬ್ಬ ಸಿದ್ದೇಗೌಡರು ಸಪೋರ್ಟ್ ಮಾಡಿದರೆ 100% MLA. ಓ, ಹೌದು. ಹೌದಾ? ನಾನು ಇವತ್ತಲ್ಲ ಕಣ್ರಿ, ತಾಲೂಕ್ ಪಂಚಾಯತಿ ಪಕ್ಷೇತರ ನಿಲ್ಲಿಸಿ ಗೆಲ್ಸಿದ್ದೀನಿ. ಒಂದು ತಾಲೂಕ್ ಪಂಚಾಯತಿ ಕಾನ್ಸ್ಟಿಟ್ಯೂನ್ಸಿಲಿ 18,000 ಓಟಿತ್ತು 94ನೇ ಇಸ್ವಿಲಿ. ಇದೇ GT ದೇವೇಗೌಡರು ಜಿಲ್ಲಾ ಪಂಚಾಯತಿ ಸದಸ್ಯರು, ಆ ಟೈಮೇ ಅಧ್ಯಕ್ಷರಾದರು ಇವರು. ಇವ್ರಿಗೂ ಓಲಿ ಅಂತ ಸಣ್ಣ ಪುಟ್ಟ ಹೇಳ್ಕೊಂಡು ಒಂದು ಓಟ್ ಹಾಕೊಂಡು ಪಕ್ಷೇತರದಲ್ಲಿ ಒಬ್ರು ಗೆಲ್ಸಿದ್ದೀವಿ ನಾನು, ನನ್ನ ಸ್ವಂತ ಶಕ್ತಿಯಿಂದ. ನನ್ನ ಅಂಬಾಸಿಡರ್ ಕಾರ್ ಗುರುತಲ್ಲಿ ಸಿದ್ದರಾಮಯ್ಯನವರು ಬೇಡ ನಿಂತ್ಕೋಬೇಡ ಅಂದರು. ಇಲ್ಲ ಸರ್, ನಾವು ನಿಂತ್ಕೊಂಡು ತೋರಿಸ್ಲೇಬೇಕು ನಮ್ಮ ಶಕ್ತಿ ಅಂತ ನಿಂತ್ಕೊಂಡು ನಾವು ತೋರಿಸೋದು. ನಾವೇನು ಕಡಿಮೆ ಲೀಡ್ರಲ್ಲ. ಸರ್, ಈಗ JT ದೇವೇಗೌಡರು ಇನ್ನೊಂದು ಮಾತು ಹೇಳ್ತಾರೆ. 2018 ಚುನಾವಣೆಯಲ್ಲಿ ಅಂತ ಸಿದ್ದರಾಮಯ್ಯನವ್ರನ್ನೇ ನಾನು ಸೋಲಿಸ್ತೆ ಅಂತ, ದೊಡ್ಡ ನಾಯಕನೇ ನಾನು ಸೋಲಿಸ್ತೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನ ವಿರುದ್ಧ JT ದೇವೇಗೌಡರು ಗೆಲುವು ಅವತ್ತು ಅವ್ರ ವೈಯಕ್ತಿಕ ಗೆಲುವಾಗಿತ್ತ ಅಥವಾ ಪಕ್ಷದ ಗೆಲುವಾಗಿತ್ತ ಅಂತ? ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಬೇಕೆ ಅಷ್ಟೊಂದು ಸುಲಭ ಅಲ್ಲ. JT ದೇವೇಗೌಡರು ಒಕ್ಕಲಿಗರು ಗಟ್ಟಿ, ಒಕ್ಕಲು ಪ್ರಭಾವ ಜಾಸ್ತಿ. ಇಲ್ಲಿ ಚಾಲೆಂಜ್ ತಗೊಂಡ್ರು, ನಾವು ಗೆಲ್ಲಿಸ್ಬೇಕು, ನಮ್ಮ ಪಾರ್ಟಿ ನಮ್ಮ ಒಕ್ಕಲಿಗರು ನಿಂತಿದ್ದಾರೆ ಅಂತ. ಕಾರ್ಯಕರ್ತರು ಭಾಗದ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡಿದ್ರು. ಸಿದ್ದರಾಮಯ್ಯನವರ ಸೋಲಿಸ್ರು. ಅಷ್ಟು ಬಿಟ್ರೆ JT ದೇವೇಗೌಡರ ಪ್ರಭಾವ ಮೂರಾದಿ ಮಣ್ಣು ಏನೂ ಇಲ್ಲ ಇಲ್ಲಿ. ಅದಕ್ಕೆ ನಾನು ಹೇಳೋದು, ನಾನು ಆ ಪಕ್ಷಕ್ಕೆ ಹೋಗ್ತೀನಿ, ನಾನು ಈ ಪಕ್ಷಕ್ಕೆ ಹೋಗ್ತೀನಲ್ಲ, ತಾಕತ್ತಿರೋ ರಾಜೀನಾಮೆ ಕೊಟ್ಟು ಪಕ್ಷೇತರ ನಿಂತ್ಕೋಬೇಕು. ಈಗ ರಾಜ್ಯದಲ್ಲಿ ಎಷ್ಟು ಜನ ಪಕ್ಷೇತರ ನಿಂತ್ಕೊಂಡು ಗೆದ್ದಿಲ್ಲ? ನಾನು ಸೀನಿಯರ್ ಲೀಡ್ರು, ನಾನು ದೊಡ್ಡ ಲೀಡ್ರು, ನನಗೆ ಆ JDS ಎಲ್ಲ ಆ ಅಧಿಕಾರ ಕೊಡಲಿಲ್ಲ, ಈ ಅಧಿಕಾರ ಕೊಡಲಿಲ್ಲ ಅಂತ ಹೇಳ್ತಾರಲ್ಲ. ಇವ್ರದ್ದು ಏನಿದೆ ಕೆಪಾಸಿಟಿ, ಇವ್ರ ಕೆಪಾಸಿಟಿ ತೋರಿಸ್ಬೇಕಾದ್ರೆ ಇಲ್ಲಿ ಗೆದ್ದು ನೀವು ತೋರಿಸ್ಬೇಕು. ಆಗ ನೋಡುವ. ಈಗ ನಾನು ಹೇಳಿದೆ, ಮುಖ್ಯ ಹೇಳ್ತೀನಿ, ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಗೆಲ್ಲಿಸ್ತಿ. ಸಿದ್ದರಾಮಯ್ಯನವರು ಅವಾಗ ಮಿನಿಸ್ಟ್ರು, ಇವ್ರು ಜಿಲ್ಲಾ ಪಂಚಾಯತಿ ಸದಸ್ಯರು ಇಲ್ವಲ್ಲ ಒಬ್ಳಿನಲ್ಲಿ. ಆ ಥರ ಚಾಲೆಂಜ್ ತಗೊಂಡು ನಿಂತ್ಕೊಂಡು ಗೆಲ್ಲಿ ಪಕ್ಷೇತರ ನೋಡೋದು ಇವರು. ಈಗ JT ದೇವೇಗೌಡರು 2028ಕ್ಕೆ ಯಾವುದೇ ಪಕ್ಷದಿಂದ ನಿಂತರೂ ಕೂಡ, ಅಂದರೆ JDS ಹೊರತುಪಡಿಸಿ BJP ಆರ್ ಕಾಂಗ್ರೆಸ್ ಸೋಲಿಸ್ತೀರಾ? ಯಾವ ಪಕ್ಷಕ್ಕಾರ ಹೋಗಲಿ 100% ಸೋಲ್ತಾರೆ, ಸೋಲಿಸ್ತೀವಿ. ನಮ್ಮ ಪಕ್ಷಕ್ಕೆ ಮೋಸ ಮಾಡಿಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರು ಬಿಟ್ಟವ ನಾವು. ಬೆಳಗ್ಗೆ ತಿಂಡಿ ಟೈಮ್ 9 ಗಂಟೆ 3ನೇ ರೌಂಡ್ಗೆ ಔಟ್ ಆಗೋಯ್ತಾರೆ. ಏನು ಅಷ್ಟೊಂದು ಸುಲಭಲ್ಲ. ಚಾಮುಂಡೇಶ್ವರಿ ಜನ ಪ್ರಜ್ಞಾವಂತರು, ಎಲ್ಲ ಬುದ್ಧಿವಂತರು. ಇವ್ರೇನೇನು ಆಟ ಆಡ್ತಾರೋ ಅವರೆಲ್ಲ ತಲೆಯಲ್ಲಿ ಮಡಿಕೊಂಡಿದ್ದಾರೆ. ಇವ್ರೇನೋ ನನ್ನ ಆಡಿದ್ದೇ ಆಟ, ನಾನು ಮಾಡಿದ್ದೆ ಆಟ. ಏನು ಅಭಿವೃದ್ಧಿ ಮಾಡಿದ್ವಿ, ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಚಾಮುಂಡೇಶ್ವರಿ ಅಂತಾರಲ್ಲ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಮು ಯಾವ ಕ್ಷೇತ್ರಗಳವಲ್ಲ, 4,000 5 ಲಕ್ಷ ಓಟವೆ. RR ನಗರ, ಸುಮಾರು ಪ್ರಿಪೇರ್ ಅಲ್ಲ, ಯಶವಂತಪುರ ಅವೆಲ್ಲ ಎಷ್ಟು 3 ಲಕ್ಷ 4 ಲಕ್ಷ 5 ಲಕ್ಷ ಓಟವೆ. ಏನು ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ನಾನು ಹಗಲು ರಾತ್ರಿ ಕೆಲಸ ಮಾಡ್ತೀನಿ ಅಂತಲ್ಲ, ಏನು ದೊಡ್ಡ ಕಾನ್ಸ್ಟಿಟ್ಯೂನ್ಸಿನೇ ಚಾಮುಂಡೇಶ್ವರಿ ಕ್ಷೇತ್ರ. ಈಗ ವಿಂಗಡಣೆ ಮಾಡಿ ತಾಲೂಕಿತ್ತು, ಅವಾಗ ಒಳ್ಳೆ ಹೋಬಳಿ ಸೇರಿತ್ತು, ಆಗ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಸರ್, ಈಗ ಇಷ್ಟೆಲ್ಲ JT ದೇವೇಗೌಡರು ಸ್ಟೇಟ್ಮೆಂಟ ಮೈಸೂರು ಭಾಗದಲ್ಲೆಲ್ಲ ಮಾಡ್ತಾವ್ರಲ್ಲ, ತಾವುಗಳು JDS ಪಕ್ಷದ ನಾಯಕರು ಮುಖಂಡರುಗಳು ಅನ್ಸ್ಕೊಂಡವ್ರು ನೀವು, ಯಾಕೆ ನಿಮ್ಮ HD ಕುಮಾರಸ್ವಾಮಿಗೆ HD ದೇವೇಗೌಡರಿಗೆ ಯಾಕೆ ಪತ್ರ ಬರೆಯಲ್ಲ? ಯಾಕೆ ಇವ್ರ ಬಗ್ಗೆ ಹೋಗಿ ಹೇಳಲ್ಲ? ಈ ರೀತಿ ಪಕ್ಷ ವಿರೋಧ ಚಟುವಟಿಕೆಗಳು ಆಗ್ತಾಯಿದೆ, JT ದೇವೇಗೌಡರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ, ಅವ್ರು JDS ಬಿಟ್ಟು ನಾನು ಕಾಂಗ್ರೆಸ್ಗಾರ ಹೋಗ್ತೀನಿ, BJPಗಾರ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಪಕ್ಷಕ್ಕೆ ಮುಜುಗರ ಆಗಲ್ಲ ಅಂತ ಯಾಕೆ ತಾವು ದೂರು ಕೊಡಲ್ಲ ಅಂತ? ಈಗ ಹಿಂದೆ ಕುಮಾರಸ್ವಾಮಿಯವ್ರಿಗೆ ಹೇಳ್ದು, ಇಲ್ಲೇ ಸೈಲೆಂಟ್ ಸರ್ ಹೋಟ್ಲಿಗೆ ಬಂದಿದ್ರು, ಅಣ್ಣ ನಿಮ್ಮ ಬಗ್ಗೆ ಭಾರಿ ವಿರೋಧ ಮಾಡ್ತಾರೆ, ನಾನು ಯಾರು ಬೇಕಾದ್ರೂ ನನ್ನ ಏನು ಮಾಡೋಕ್ಕಾಗಲ್ಲ ಪಕ್ಷದಲ್ಲಿ, ನಾನು ಡಿಸ್ಮಿಸ್ ಆಗೋ ಪಕ್ಷದಲ್ಲಿ, ಪಕ್ಷದ ಕಿತ್ತಾಕಿಗೆ ಯಾವನಿಗೆ ತಾಕತ್ತದೆ ಅಂತ ಹೇಳ್ತಾರೆ. ಅಣ್ಣ ನೀವೇನೋ ಕ್ರಮ ತಗೋಬೇಕಣ್ಣ, ಇಲ್ಲಾಂದ್ರೆ ನಮ್ಗಳಿಗೆ ಓಟ್ ಹಾಕಿರೋರು ನಮ್ಗೆ ಅವಮಾನ, ನಿಮ್ಮ ಮಾತು ಕಟ್ಕೊಂಡು ನಾವು ಓಟ್ ಹಾಕ್ತವ್ರಿಗೆ ನೀವೇನೋ ಕ್ರಮ ತಗೊಳ್ಳಿ ಅಂತ ಕೇಳಿದಕ್ಕೆ,
ಅವ್ರು ಸ್ವಲ್ಪ ದಿವಸ ಇರಿ ಬ್ರದರ್, ಏನೋ ಮಾಡಿಕಾಯ್ತು, ಸ್ವಲ್ಪ ವೆಯ್ಟ್ ಮಾಡಿ ಅಂತಂದ್ರೆ. ಈಗ ಮೊನ್ನೆ ತಿರ್ಗಾ ಅವರು ಹೇಳಿದ್ದಾರೆ ಜಿ ಟಿ ದೇವೇಗೌಡರು, ನಾನು ಕಾಂಗ್ರೆಸ್ಗಾರು ಹೋಗ್ತೀನಿ, ಬಿ ಜೆ ಪಿಗಾರು ಹೋಗ್ತೀನಿ, ಜೆ ಡಿ ಎಸ್ಗಾರು ಹೋಗ್ತೀನಿ ಅಂತ ಹೇಳಿದಾರಲ್ಲ. ಈಗಿನ ಮೇಲೆ ಕುಮಾರಣ್ಣಗೆ ನಾವು ಸೀರಿಯಸ್ ಆಗಿ ಹೇಳ್ತೀವಿ, ಅವ್ರನ್ನ ಡಿಸ್ಮಿಸ್ ಮಾಡಿ ಇಲ್ಲ ರಾಜೀನಾಮೆ ಕೊಡಿಸಿ, ಎಲೆಕ್ಷನ್ ಇದರಲ್ಲಿ ಉಪಚುನಾವಣೆ ಗೆದ್ದು ಬರಲಿ, ಆ ಥರ ಮಾಡಬೇಕು. ನನಗೆ ಟಿಕೆಟ್ ಕೊಡಿ, ನಾನು ಸ್ಪರ್ಧೆ ಮಾಡ್ತೀನಿ ಜೆ ಡಿ ಎಸ್ ಇಂದ 100%. ನಾನು ಜಿ ಟಿ ದೇವೇಗೌಡರು ರಾಜೀನಾಮೆ ಕೊಟ್ಟರೆ ಉಪಚುನಾವಣೆಗೆ ಅವ್ರ ವಿರುದ್ಧ ನಾನು ತೊಟ್ಟು ನಾನೇ ಅಭ್ಯರ್ಥಿ ಆಯ್ತೀನಿ, ನಿಂತು 100% ಗೆಲ್ತೀನಿ. ನಾವು ಎಲೆಕ್ಷನ್ನು ನಮಗೂ ಗೊತ್ತಿದೆ, ಎಲೆಕ್ಷನ್ ಟ್ಯಾಕ್ಟಿಕ್ ನಮಗೂ ಗೊತ್ತಿದೆ ಎಲ್ಲ. ನಾವೇನು ಜಿ ಟಿ ದೇವೇಗೌಡರು ನಮಗೇನು ರಾಜಕೀಯ ಕಲಿಸ್ಕೊಡ್ಬೇಕಾದಿಲ್ಲ. ನಾವು ಎಲ್ಲ ರಾಜಕೀಯ ಮಾಡಿ ನಾವು ಗ್ರೀನ್ ಇಂಕಲ್ಲಿ ಸೈನ್ ಮಾಡಿ ಅಧಿಕಾರ ಆಳಿದ್ದೀವಿ. ಜಿ ಟಿ ದೇವೇಗೌಡರು ಒಬ್ಬರೇ ಅಲ್ಲ, ನಾವು ಎಲ್ಲ ಅಧಿಕಾರನು ಎಮ್.ಎಲ್.ಎ ಒಂದು ಆಗಿಲ್ಲ ಅಷ್ಟು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಮಟ್ಟಕ್ಕೆ ಹೋಗಿದ್ದೀವಿ. ಓಕೆ, ಜಿ ಟಿ ದೇವೇಗೌಡರು ನಮಗೇನು ಕಲಿಸ್ಬೇಕಾದಿಲ್ಲ. ಮತ್ತು ಏನು ಅಭಿವೃದ್ಧಿ ಮಾಡ್ತಾಯಿಲ್ಲ ಕಣ್ರಿ. ಎಲ್ಲ ರೋಡು ರಸ್ತೆ ಎಲ್ಲ ಇಡೀ ಕಾನ್ಸ್ಟಿಟ್ಯೂನ್ಸಿ ಯಾಕುಟ್ಟೋಗ್ಬಿಡೋದೆ. ಈ ಪುಣ್ಯಾತ್ಮ 15 ವರ್ಷ ಬೇಕಂದ್ರೆ ಕುಡಿಯೋ ನೀರಿಲ್ಲ, ಕುಡಿಯೋ ನೀರು ಕುಡಿಕಾಗಿಲ್ಲ ಇವರು. ಅಲ್ಲ, ನಿಮ್ಮೂರಲ್ಲಿ ಕುಡಿಯೋ ನೀರು ಸಮಸ್ಯೆ ಅಂತ ಹೇಳಿದ್ರಲ್ಲ, ಸಾಲ್ವ್ ಆಯ್ತಾ? ಎಲ್ಲಿ ಸಾಲ್ವ್ ಆಯಿತು? ಅಯ್ಯೋ, ಬೆಳಗ್ಗೆ 2-3 ಜನ ಹೆಂಗಸು ಫೋನ್ ಮಾಡಿದರು, ಅಣ್ಣ ನೀರೇ ಬಿಟ್ಟಿಲ್ಲ ಕಾರಣ ಅಂತ. ಏನು ಅವೆಲ್ಲ ಲೆಕ್ಕ ಇಲ್ಲ ಇವ್ರಿಗೆ. ಅಲ್ಲ, ಯಾಕೆ ಬೆಳವಡಿ ಗ್ರಾಮಕ್ಕೆ ಜಿ ಟಿ ದೇವೇಗೌಡರು ಮೂಲಭೂತ ಸೌಕರ್ಯಗಳನ್ನ ಕೊಡಿಸ್ತಾ ಇಲ್ಲ? ಕೇವಲ ಶಿವಮೂರ್ತಿ ದ್ವೇಷಕ್ಕೋಸ್ಕರನೋ ಅಥವಾ ಹೇಗೆ ಅಂತ? ಬೆಳವಾಡಿ ಒಂದೇ ಅಲ್ಲಪ್ಪ, ಇಡೀ ಕಾನ್ಸ್ಟಿಟ್ಯೂನ್ಸಿಲೂ ಅಷ್ಟೇ ಎಲ್ಲ. ಹೌದಾ? ಇಡೀ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿಲಿ ಜನ ಹೇಳಲ್ಲ ಇವ್ನಿಗೆ ಯಾಕೆ ಎಗನಿಷ್ಠ ಮಾಡ್ಕೊಳ್ಳೋದು, ಒಂಥರ ಏನಾದ್ರು ಒಂದು ತೊಂದರೆ ಕೊಡ್ತಾನೆ ಅಂತ ಎಗನಿಷ್ಠ ಮಾಡ್ತಾರೆ. ಅವ್ರು ಸರಿ ಇಲ್ಲ ಅಂದ್ಬಿಟ್ಟು ಎದಕ್ಕಂದು ಹೇಳಲ್ಲ. ಜನಗಳು ತುಂಬ್ಕೊಂಡಿದ್ದಾರೆ, ಹೊಟ್ಟೆ ಒಳಗೆ ಕುದಿತಾ ಇದೆ ಅವ್ರಿಗೆ. ಹೇಳಲ್ಲ. ಏನ್ ಮಾಡ್ತೀರಾ? ಇವು ಸ್ವಲ್ಪ ಪ್ರಭಾವಿ ವ್ಯಕ್ತಿ, ಏನಾರ ಮಾಡ್ಬಿಟ್ರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಯಾವ್ದಾರ ನೆಪ ಹೊಡಿ ಯಾವ್ದಾರ ಕೇಸ್ ಹಾಕಿಸ್ಬಿಟ್ರು ಅಂದ್ಬಿಟ್ಟು ಎದುರ್ತಾರೆ. ಇಲ್ವಾದ ಪೊಲೀಸ್ ಮಹೇಶ್ ಅವ್ರಿಗೆ ಅದ್ಯಾವುದೋ ಒಂದು ಜಮೀನು ವಿಚಾರದಲ್ಲಿ ಬಾಯಿ ಬಂದಂಗೆ ಬೋಧಿ ಅವನು ಹೊಂಟೆ ಹೋದ ಪಾಪ, ಅದು ಯಾವುದೋ ಇದಕ್ಕೆ ಸಿಗಾಕೊಂಡು ಪೊಲೀಸ್ನವ್ರು ಗುಂಡಗಿರಿ ಮಾಡ್ತಾರೆ, ಎದುರಿಸ್ತಾರೆ ಇವರು. ಅವ್ನು ಅರೆಸ್ಟ್ ಮಾಡ್ರಿ, ಅವ್ನು FIR ಹಾಕ್ರಿ ಅಂತಾರೆ. ಇವೆಲ್ಲ ಗುಂಡಗಿರಿ ಮಾಡ್ತಾರೆ. ಅದರಿಂದ ಇವ್ನು ಸರಸ ಎಲ್ಲ ಜಿ ಟಿ ದೇವೇಗೌಡ ಅಂತ ಯಾರೂ ಹೋಗಲ್ಲ. ನನಗೆ ಕೇಸ್ ಹಾಕಿದ್ದಾನೆ, ನಮ್ಮ ಫ್ಯಾಮಿಲಿ ಮೇಲೆ ಎಲ್ಲ ಕೇಸ್ ಹಾಕಿ ನಾವು ಬೇಲ್ ತಗೊಂಡಿದ್ದು, ಹೈಕೋರ್ಟ್ಗೆ ಹೋಗಿ ರಿಟ್ ಹಾಕೊಂಡ್ಬಂದು ಸುಮ್ಮನೆ ಕೇಸು. ಇವು ಎಗನಿಷ್ಠ ಆದ್ರೂ ಕೇಸು. ಅಧಿಕಾರಿಗಳಿಗೆ ಅವ್ನೇನು ಕೆಲಸ ಮಾಡಬೇಡಿ ಕಣ್ರಿ, ಅಲಿಸ್ರಿ. ನಾವು ಕಾನೂನು ಪ್ರಕಾರ ಮಾಡಿದ್ರು ಅದಕ್ಕೆ ಅಧಿಕಾರಿಗಳು ಈ ಸಿಗಾಕಂದ್ರೆ ಎಲ್ಲ ಮನೆಗೆ ಹೋಗೋದು. ಇವ್ರು ಹೇಳಿದ ಕೆಲಸ ಮಾಡಿ ನಾನು ಒಂದ್ಸತಿ ನ್ಯೂಸ್ ಮಾಡಿದೆ, ದಯವಿಟ್ಟು ಚಾಮುಂಡೇಶ್ವರಿ ಕ್ಷೇತ್ರದವರು ಅಧಿಕಾರಿಗಳು ಇವನ್ ಮಾತು ಕೇಳಿಕೋಬಿಡಿ, ಜಿ ಟಿ ದೇವೇಗೌಡರದ ಮಾಡಬಾರ್ದ ಕೆಲಸ ಎಲ್ಲ ಮಾಡಿಸ್ಕೊಬಿಟ್ಟು ನಿಮ್ ಸಿಗಿಸ್ಬಿಡ್ತಾರೆ, ನಿಮ್ ಜೈಲಿಗೆ ಕಳಿಸ್ಬಿಡ್ತಾನೆ. ಒಬ್ಬ ನಾಗೇಗೌಡ ಅಂತ ಹೊಟ್ಟೆ ಉರಿತದ ಕಣ್ರಿ, PDO ಆಗಿದ್ದ. ಇವ್ರದೇ ಕೆಲಸಕ್ಕೆ ಸರ್ವೆ ನಂಬರ್ 69/1 ಸರ್ವೆ ನಂಬರ್. ಇವರು 30 ಗುಂಟೆ ಅಲಿನೇಷನ್ 2 ಎಕರೆಲಿ, 3 ಎಕರೆನೂ ಅಲಿನೇಷನ್ 11B ತಗೊಬಿಟ್ರು. ಯಾರು ಆಗದೆ ಇದ್ದವ್ರು ಕೇಸ್ ಹಾಕಿದ್ರು, 5 ವರ್ಷ ಜೈಲು ಬರೆದ್ಬಿಟ್ರು. ಕಣ್ಣೀರು ಹಾಕ್ತಾ ಬಂದ ಕೋರ್ಟಿಂದ. ಸರ್, ಈಗ ಜಿ ಟಿ ದೇವೇಗೌಡರು ಆ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅಂದರೆ ನಾನು JDSಗೆ ಹೋಗ್ತೀನಿ, ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ, ಈ ಸ್ಟೇಟ್ಮೆಂಟ್ ಹಿಂದಿರೋ ಧೈರ್ಯ ಯಾರು ಅಂತ? ಜಿ ಟಿ ದೇವೇಗೌಡರಿಗೆ ಯಾರು ಪುಷ್ ಮಾಡ್ತಾ ಇದ್ದಾರೆ? ಯಾರು ಇಲ್ಲ, ಬಂಡ ಧೈರ್ಯ. ಅವರು ಯಾರಿದ್ದಾರೆ ಅವ್ರಿಗೆ? ಎಲ್ಲರೂ ಎಗನಿಷ್ಠ ಆಗಿದಾರಲ್ಲ. ಇವ್ರ ಮಾತು ನಡವಳಿಕೆಗಳು ಕಂಡ್ರೆ ಯಾರು ಲೀಡ್ರಿಗೂ ಆಯ್ತಾ ಇಲ್ಲ. ಸುಮ್ಮನೆ ಇನ್ನೇನು 2 ವರ್ಷ ಅದು ಹೆಂಗೋ ಕಾಲ ಕಳ್ಕೊಂಬ, ಯಾಕೆ ಇವ್ರು ಸವೇಸ ಅಂದ್ಬಿಟ್ಟು ಇವರು ಹೆಂಗೋ ಹೋಗ್ತಾ ಇದ್ದಾರೆ. ಅಷ್ಟು ಬಿಟ್ರೆ ಕೆಲಸ ಕಾರ್ಯಗಳು ಏನಾರ ಮಾಡಿಸ್ಕೋಬೋದು 2 ವರ್ಷ ಅಂತ. ಇನ್ನು 1 ವರ್ಷ 6 ತಿಂಗಳು ನೋಡಿ ಇವ್ರನ್ನ ಯಾವ ಥರ ಉಪಯೋಗಿಸ್ಕೋತಾರೆ. ಅಲ್ಲ, ಏನಾದರೂ HD ಕುಮಾರಸ್ವಾಮಿಗೆ ಮತ್ತು HD ದೇವೇಗೌಡರಿಗೆ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಜಿ ಟಿ ದೇವೇಗೌಡರು, ವಿರೋಧ ಪಕ್ಷ ಸ್ಥಾನ ಕೊಡಲಿ ನನಗೆ ಅಂತ JDS ಪಕ್ಷದಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಹೋದ್ರು. ಅವೆಲ್ಲ ಕುಮಾರಣ್ಣ ಹತ್ರ ನಡೆಯಲ್ಲ. ಇಂಥವ್ರು MLAಗಳು ಎಷ್ಟು ಜನ ನೋಡಿದಾರೋ ಅವರೆಲ್ಲ ಎಲ್ಲರನ್ನೂ ಬಗ್ಗಿಸಿ ಅನಿಸಿ ಎಕ್ಸಸೈಸ್ ಮಾಡಿಸಿ ಎಲ್ಲ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಈ ಜಿ ಟಿ ದೇವೇಗೌಡರು ಅದು ಎಷ್ಟನೇವರು ಅವರೆಲ್ಲ ಇದರಲ್ಲಿ ಇವ್ರಿಗೆಲ್ಲ
ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇವರು ಪಕ್ಷಕ್ಕೆ ಮೋಸ ಮಾಡ್ತಾರಲ್ಲ, ಇಂಥವ್ರು ಏನು ಮಾಡ್ಬೇಕು ಹೇಳಿ? ಅಲ್ಲ, ಈಗ ಜೆ ಡಿ ಎಸ್ನೆಲ್ಲ ಇದ್ರು ಜಮೀರ್ ಮತ್ತು ಚೆಲುವರಾಯಸ್ವಾಮಿ ಅವರೆಲ್ಲ, ಇವತ್ತು ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಮಿನಿಸ್ಟರ್ಗಳಾಗವ್ರೆ. ಜಿ ಟಿ ದೇವೇಗೌಡರಿಗೂ ಆ ಥರ ಆಸೆ ಇದೆಯಾ? ಈ ಜೆ ಡಿ ಎಸ್ ಬಿಟ್ಟು ಸಿದ್ದರಾಮಯ್ಯನಿಂದ ಮಂತ್ರಿಮಂಡಲದಲ್ಲಿ ಇರಬೇಕು ಅಂತ ಏನಾದ್ರು ಆಸೆ ಇದೆಯಾ ಅವ್ರು? ಈಗ ಚೆಲುವರಾಯಸ್ವಾಮಿ ಅವರು ಇರ್ಬೋದು, ಬಾಲಕೃಷ್ಣ ಅವರು, ಜಮೀರ್ ಅವರು, ನಮ್ಮ ಇನ್ನೊಬ್ಬ ಪುಟ್ಟಣ, ಇವರೆಲ್ಲ ಒಂದು ಟೀಮ್ ಇದ್ದು, ನಮಗೂ ಗೊತ್ತು. ಅವರೆಲ್ಲ ಏನೋ ಅಕಸ್ಮಾತಾಗಿ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಮೇಲೆ ಗೆದ್ದು ಬಂದಿದ್ದಾರೆ ಅಷ್ಟೇ. ಹೋದ ಸತಿ ಇವರೆಲ್ಲ ಎಲ್ಲಿ ಗೆದ್ರಪ್ಪ? ಚೆಲುವರಾಯಸ್ವಾಮಿ ಅವರು, ಬಾಲಕೃಷ್ಣ ಅವರು ಎಲ್ಲಿ ಗೆದ್ದರು? ಜಮೀರ್ ಸಾಹೇಬರು ಅಲ್ಲಿ ಏನೋ ಗೆಲ್ಬೋದು, ಅಲ್ಲಿ ಮುಸ್ಲಿಂ ಓಟುಗ ಹಾಕ್ತಾರೆ. ಇವ್ರು 5 ಗ್ಯಾರಂಟಿ ತೋರಿಸ್ಬಿಟ್ರಲ್ಲ, 2,000 ರೂಪಾಯಿ ಕರೆಂಟ್ ಬಿಲ್ಲು, ಬಸ್ಸು, ಸ್ಟೂಡೆಂಟ್ಗಳಿಗೆ ದುಡ್ಡು, ಇದ್ರ ಮೇಲೆ ಅವರು ಗೆದ್ದಿದ್ದಾರೆ. ಈಗ 2028ಕ್ಕೆ ಜಿ ಟಿ ದೇವೇಗೌಡ ರಾಜಕೀಯವನ್ನು ಅಂತ್ಯ ಮಾಡ್ತೀರಿ ತಾವೆಲ್ಲ ಸೇರ್ಕೊಂಡು? ಚಾಮುಂಡೇಶ್ವರಿ ಫೋಟೋ ಅಲ್ಲೇ ಇದೆ. 100ಕ್ಕೆ 100% ಜಿ ಟಿ ದೇವೇಗೌಡರು ನಾಮಿನೇಷನ್ ಫೈಲ್ ಮಾಡಿ ನಿಂತ್ಕೊಂತ ಧೈರ್ಯವಾಗಿ ಸೋಲ್ತಾರೆ. ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ನಿಂತ್ಗಳಿಗೂ ಧೈರ್ಯ ಇಲ್ಲ, ನಿಂತ್ಕೊಂಡ್ರೆ ಸೋಲ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಇವಿಷ್ಟು ಜೆ ಡಿ ಎಸ್ ಪಕ್ಷದ ಮೈಸೂರು ಜಿಲ್ಲಾ ಖಜಾಂಚಿ ಆಗಿರ್ತಕ್ಕಂಥ ಬೆಳವಾಡಿ ಶಿವಮೂರ್ತಿ ಅವರ ಸ್ಫೋಟಕವಾದಂತಹ ಮಾತುಗಳು. ಅಂದ್ರೆ ಜಿ ಟಿ ದೇವೇಗೌಡ ವಿರುದ್ಧ ನಾನು ತೊಡೆ ತಟ್ಟಲಿಕ್ಕೆ ರೆಡಿ ಇದ್ದೀನಿ, ಅವ್ರ ವಿರುದ್ಧ ಸ್ಪರ್ಧೆ ಮಾಡ್ಲಿಕ್ಕೂ ಕೂಡ ನಾನು ರೆಡಿ ಇದ್ದೀನಿ ಅನ್ನೋಂತಹ ಮಾತನ್ನ ಬೆಳವಾಡಿ ಶಿವಮೂರ್ತಿ ಅವರು ಕೂಡ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇರುವಂಥದ್ದು, ಜಿ ಟಿ ದೇವೇಗೌಡರಿಂದ ಈ ನಡವಳಿಕೆಯಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಒಂದು ರೀತಿ ಮುಜುಗರ ಅನುಭವಿಸ್ತಾ ಇದೆ. ಆದಷ್ಟು ಬೇಗ ಅವ್ರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು, ಅಂದ್ರೆ ಡಿಸ್ಮಿಸ್ ಮಾಡಬೇಕು. ತಾಕತ್ತಿದ್ರೆ ಜಿ ಟಿ ದೇವೇಗೌಡರು ಈ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಫೇಸ್ ಮಾಡಿದ್ರು ಕೂಡ ನಾನು ಬೈ ಎಲೆಕ್ಷನ್ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಅನ್ನೋಂತಹ ಮಾತನ್ನ ಬೆಳವಾಡಿ ಶಿವಮೂರ್ತಿ ಅವರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು. ಪ್ರೆಸ್ ನ್ಯೂಸ್ ಕನ್ನಡ, ಇದು ನಿಮ್ಮ ನ್ಯೂಸ್.